ನಮಸ್ತೆ ಕರ್ನಾಟಕ. ಸ್ವಾಭಿಮಾನಿ ಕನ್ನಡಿಗನ ಅಂತರಂಗ ಈ ವಿಶೇಷ ಕಾರ್ಯಕ್ರಮ ನಿಮಗಾಗಿ. ನಿಮಗೆ ಈ ಕಾರ್ಯಕ್ರಮದ ಹೆಸರನ್ನೇ ನೋಡಿದರೆ ತಿಳಿದಿರುತ್ತೆ. ಕರ್ನಾಟಕದಲ್ಲಿ ನಡೆದಿರುವ ನೂರಾರು ಹೋರಾಟಗಳಲ್ಲಿ ಪ್ರಾಮಾಣಿಕವಾಗಿ ಪಾಲ್ಗೊಂಡು ನನ್ನ ಸೇವೆ ಕನ್ನಡಕ್ಕಾಗಿ, ನನ್ನ ಪ್ರಾಣ ಕನ್ನಡಕ್ಕಾಗಿ, ನನ್ನ ನಿತ್ಯ ಪ್ರಾರ್ಥನೆ ಕನ್ನಡ ನಾಡು ನುಡಿಗಾಗಿ ಎಂದು ಸದಾ ಕನ್ನಡ ಕನ್ನಡ ಎಂದು ಗರ್ಜಿಸುವ ಪ್ರಾಮಾಣಿಕ ಹೋರಾಟಗಾರರ ವಿಶೇಷ ಕಾರ್ಯಕ್ರಮ ಸ್ವಾಭಿಮಾನಿ ಕನ್ನಡಿಗನ ಅಂತರಂಗ. ನಾನು ಚನ್ನಕೇಶವ್. ಕೇವಲ ಬರೀ ವಿಸಿಟಿಂಗ್ ಕಾರ್ಡ್ಗೋ ಫೇಸ್ಬುಕ್ಗೋ ಹಬ್ಬಗಳಿಗೆ ವಿಶಸ್ ಮಾಡೋದು ಅದೆಲ್ಲ ಹೋರಾಟ. ಈ ತರ ಹೋರಾಟ ದಯವಿಟ್ಟು ಮಾಡ್ಬೇಡ್ರಪ್ಪ ಅಂತೇಳಿ ಕೈ ಮುಗಿದ್ರು. ಏನಾವತ್ತು ಸರ್, ಖಂಡಿತವಲ್ಲ ನಾವೆಲ್ಲ ಬದುಕ್ ಬಂದಿದೆ ಹೆಚ್ಚು. ಇತಿಹಾಸದಲ್ಲೇ ಕನ್ನಡ ಧ್ವಜನ ಆ ಮಹಾನಗರ ಪಾಲಿಕೆ ಮೇಲೆ ನಾವು ಇದು ಮಾಡ್ತೀವಿ. ವರ್ಷದಲ್ಲಿ ಒಂದು ಲಾಠಿ ಏಟು ಫಿಕ್ಸ್ ಅಂತ ಅನ್ಕೊಂಬಿಡಿ ಸರ್. ನಮಗೆ ಒಂದು ಹೋರಾಟ ಅಂತೂ ಬಹಳಷ್ಟು ನೋವು ಕೊಡ್ತು ಸರ್. ಈ ದಿನದ ಸ್ವಾಭಿಮಾನಿ ಕನ್ನಡಿಗನ ಅಂತರಂಗ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಯುವ ಹೋರಾಟಗಾರ, ಸ್ವಾಭಿಮಾನಿ ಕನ್ನಡಿಗ, ಕನ್ನಡ ಕುಮಾರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೆ ನಮಸ್ಕಾರ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಗೊತ್ತಲ್ಲ ನಿಮಗೆ, ತಾಯಿ ಭುವನೇಶ್ವರ ಆಶೀರ್ವಾದದಿಂದ ಹೋರಾಟ ಮತ್ತೆ ಬದುಕು ಎರಡು ಜೊತೆಯಾಗಿ ತಗೊಂಡೋಗ್ತಾ ಇದೆ. ಸೂಪರ್. ಕುಮಾರ್ ಸರ್, ಮೊದಲಿಗೆ ಹೋರಾಟಗಾರರು ಅಂದರೆ ಜನರು ನೋಡೋ ರೀತಿನೇ ಬೇರೆ. ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಯಾವ ರೀತಿ ನೋಡ್ತಾ ಇದ್ದಾರೆ ಇವತ್ತಿನ ದಿನಮಾನದಲ್ಲಿ ಅಂತೇಳಿ. ಹೋರಾಟಗಾರರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಹೋರಾಟಗಾರರು ತಮ್ಮ ಜೀವನವನ್ನೇ ಅಂದರೆ ತ್ಯಾಗ ಮಾಡಿ ಹೋರಾಟಗಳನ್ನು ಮಾಡ್ತಾರೆ. ಭಾಳಷ್ಟು ಜನ ಇದ್ದಾರೆ ಸರ್. ನನ್ನ ಕಾಲಘಟ್ಟದಲ್ಲಿ ಹೇಳೋದಾದರೆ ಭಾಳಷ್ಟು ಜನ ಸರ್ ತನ್ನ ಕುಟುಂಬವನ್ನು ತೊರೆದು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಹೇಳಬೇಕು ಅಂದರೆ ಸುಮಾರು ಒಂದು 2015ರಲ್ಲಿ ಆಗಿನ ಹೋರಾಟಗಾರರಿಗೆ ಒಂದು ಒಳ್ಳೆ ಗೌರವ ಇತ್ತು ಸರ್. 2005ರಿಂದ ಒಂದು ಸುಮಾರು ಒಂದು 2010-15 ಗಂಟೆ ಭಾಳ ಒಳ್ಳೆ ಹೋರಾಟಗಾರರಿಗೆ ಗೌರವ ಕೊಡೋರು. ಪೊಲೀಸ್ ಇಲಾಖೆ ಇರ್ಬೋದು, ಸರ್ಕಾರಿ ಕಚೇರಿಯ ಅಧಿಕಾರಿಗಳಿರ್ಬೋದು, ಆಮೇಲೆ ಜನಗಳು ಅಷ್ಟೇ ಸರ್. ಒಳ್ಳೆ ಗೌರವದಿಂದ ನಡೆಸ್ಕೊಳ್ಳೋರು. ಏನೋ ಒಂದು ಕರ್ನಾಟಕ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಹಳಷ್ಟು ಜನ ಮನಸ್ಸಲ್ಲಿ ಒಂದು ಒಳ್ಳೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋರು. ಯಾಕಂದ್ರೆ ನಮ್ಗೆ ಗಾದಿ ಬೀದಿಲಿ ಸಿಗ್ತಾ ಇರಲ್ಲ ಅವಾಗಲ್ಲ. ಬಾಳಪ್ಪ ಒಳ್ಳೆ ಕೆಲಸ ಮಾಡ್ತಿದ್ಯಾ, ಸಂಘಟನೆಗೆ ಸೇರ್ಕೊಂಡು ಅಂದಾಗ ನಮ್ಗೆಲ್ಲ ಒಂದ್ ಕಡೆ ಹುಮ್ಮಸ್ಸು. ಯಾಕೋ ಈ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಈ ಫೇಸ್ಬುಕ್, ವಾಟ್ಸಪ್, ಆಮೇಲೆ ಪ್ರತಿಯೊಬ್ಬನು ನಾಯಕ ಆಗಬೇಕು ಅಂತ ಹೊರಟಿರೋದು, ಅದೆಲ್ಲ ಒಂದ್ ಕಡೆ ಆಗ್ಲಿ. ಪ್ರತಿಯೊಬ್ಬನು ಅವನಿಗೂ ಆಸೆ, ಒಬ್ಬ ನಾಯಕ ಆಗಬೇಕು ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಆಸೆ ಇರುತ್ತೆ. ಆದರೆ ಒಂದು ಹಿನ್ನೆಲೆ, ಒಂದು ಇತಿಹಾಸ, ಒಂದು ಹೋರಾಟ, ಒಂದು ಅನುಭವ, ಮುಖ್ಯವಾಗಿ ಒಂದು ಅನುಭವ. ಗುರು ಅಂದರೆ ಯಾರು? ನಾಯಕ. ಆ ನಾಯಕನ ಅಡಿಯಲ್ಲಿ ಒಂದು 2 ವರ್ಷ ಒಂದು ಹೋರಾಟದ ಹಿನ್ನೆಲೆ ತಿಳ್ಕೊಂಡು ರಾಜ್ಯಾಧ್ಯಕ್ಷಗಳಾದಾಗ ಎಲ್ಲ ಒಂದು ಕಡೆ ನಾಡಿಗೆ ಕೊಡುಗೆ ಕೊಡ್ಬೋದು ಅಂತ ಅನಿಸುತ್ತೆ. ಎಷ್ಟೋ ಜನ ನಾನು ಕೂಡ ಭಾಳ ನೋಡಿದ್ದೀನಿ. ನಿಮಗೆ ಅದ್ರ ಬಗ್ಗೆ ತುಂಬ ಗೊತ್ತಿರುತ್ತೆ. ಒಬ್ಬೊಬ್ಬರು ಅಧ್ಯಕ್ಷರು ಅಂತೇಳಿ ಮಾಡ್ಕೊಂಡಿದ್ದಾರೆ ಸಂಘಟನೆಗಳನ್ನ. ಅವ್ರ ಹಿಂದೆ ತಪ್ಪು ತಿಳ್ಕೊಬೇಡಿ, ಒಂದು 10 ಜನನೂ ಇರೋದಿಲ್ಲ. ಅಂಥವರೆಲ್ಲ ಒಂದು ಸಂಘಟನೆಯನ್ನು ರಿಜಿಸ್ಟರ್ ಮಾಡ್ಕೊಂಡು ಅಧ್ಯಕ್ಷರು ಅಂತೇಳಿ ಎಲ್ಲ ಕಡೆನಲ್ಲೂ ಒಂದಿಷ್ಟು ಹೋರಾಟ ಎಲ್ಲದರಲ್ಲೂ ಭಾಗವಹಿಸ್ತಾ ಇರ್ತಾರೆ. ಹೌದಾ, 10 ಜನ ಇದ್ರೆ ಸಂಘಟನೆ ಮಾಡಿಬಿಡ್ಬೋದಾ? ಸಾಕು ಅಷ್ಟೇನೆ? ಒಬ್ಬ ಹೋರಾಟಗಾರನ ಹಿಂದೆ 10 ಜನರ ಬೆಂಬಲ ಸಾಕಾಗತ್ತಾ? ಇಲ್ಲ, ಇಲ್ಲಿ ಹೇಳ್ತೀನಿ ಕೇಳಿ. ಈ ನಾಳೆ ಯಾವುದಾದ್ರೂ ಒಂದು ದೊಡ್ಡ ಹೋರಾಟದ ಯಶಸ್ವಿ ಹೋರಾಟ ಮಾಡಬೇಕು ಅಂದರೆ ಜನಶಕ್ತಿ ಬೇಕು, ಜನ ಬೆಂಬಲ ಬೇಕು. ಹೋರಾಟಗಾರರ ತ್ಯಾಗ ಇದ್ರೇ ದೊಡ್ಡ ಹೋರಾಟ ಮಾಡ್ಬೋದು. ಕೇವಲ ಮನವಿ ಪತ್ರಗಳು ಕೊಡೋದು, ನೀವು ಹೇಳ್ದಂಗೆ ಒಂದು 5-10 ಜನ ಸಾಕು ಮನವಿ ಪತ್ರಗಳು. ಬೀದಿಗೆ ನಿಂತು ಒಂದು ಹೋರಾಟ ಮಾಡ್ತೀವಿ. ಇವತ್ತು ಯಾರು ಮಂತ್ರಕ್ಕೆ ಮಾವಿನಕಾಯಿ ಬೀಳಲ್ಲ, ಕಲ್ಲೇ ಹೊಡಿಬೇಕು. ಕಲ್ಲು ಹೊಡಿಬೇಕು ಅಂದರೆ ಏನು ಅಂದರೆ ಹೋರಾಟ, ಬೀದಿಗಿಳಿಬೇಕು, ಪ್ರತಿಭಟಿಸ್ಬೇಕು, ನಮ್ಮ ಹಕ್ಕನ್ನು ಕೇಳಬೇಕು. ಏನಾದರೂ ಆಗ್ಬೋದು, ನಾಳೆಲ್ಲ ಬಂಧನ ಆಗ್ಬೋದು, ಲಾಠಿ ಚಾರ್ಜ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಅಂದರೆ ಒಂದು ಸಮೂಹ ಬೇಕು, ಶಕ್ತಿ ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಒಬ್ಬ ನಾಯಕ ಬೇಕು. ಇತ್ತೀಚಿನ ದಿನಗಳಲ್ಲಿ ನೀವು ಹೇಳಿದ್ರಿ ವಿಸಿಟಿಂಗ್ ಕಾರ್ಡು, ಬ್ಯಾನರ್ಗಳು ಫೇಸ್ಬುಕ್ಕಲ್ಲಿ, ಸಹಕಾರಿ ಇಲಾಖೆಗಳಲ್ಲಿ ನಾನು ನನ್ನ ಸಂಘದ ಸಂಸ್ಥೆಯ ಏನು ರಿನ್ಯೂವಲ್ ಅಂತೀವಲ್ಲ ಅದನ್ನು ನಾನು ಮಾಡ್ಸೋಕೆ ಹೋದಾಗ ಅಲ್ಲಿ ನೋಡ್ತಾ ಇರ್ತೀನಿ. ದಿನ ಬೆಳಗಾದರೆ ಯಾರೋ ಒಬ್ಬರು, ನಾನೊಂದು ಕನ್ನಡ ಸಂಘಟನೆ ರಿಜಿಸ್ಟ್ರು, ನೋಡಿದ್ರೆ ರಾಜ್ಯಾಧ್ಯಕ್ಷ,
ಭಾಳ ಖುಷಿ ಮಾಡಲಿ. ನಾನು ಆಗಲೇ ಹೇಳ್ದಂಗೆ ಒಬ್ಬ ನಾಯಕ ಹಾಕೊಂಡು ಆದರೆ ಹಿನ್ನೆಲೆ ಇರಬೇಕು. ಕೇವಲ ಬರೀ ವಿಸಿಟಿಂಗ್ ಕಾರ್ಡ್ಗೋ ಫೇಸ್ಬುಕ್ಗೋ ಹಬ್ಬಗಳಿಗೆ ವಿಶಸ್ ಮಾಡೋದು ಅದೆಲ್ಲ ಹೋರಾಟ. ಈ ನಾಡಿದ್ದು ಮೂಲ ಹುಡುಕ್ಬೇಕು. ಉದ್ಯೋಗದಲ್ಲಿ ಏನಾಗ್ತಾ ಇದೆ, ಕನ್ನಡಿಗರಿಗೆ ಏನಾಗ್ತಿದೆ, ಮೂಲೆಯಲ್ಲಿ ಗಡಿಯಲ್ಲಿ ಏನಾಗ್ತಾ ಇದೆ, ಕನ್ನಡಿಗರ ಸಮಸ್ಯೆ ತಿಳ್ಕೊಂಡು ತದನಂತರ ಹೋಗ್ಬೇಕು. ಏನೋ ಮಾಡ್ತೀವಿ ಮಾಡೋದಲ್ಲ, ಒಂದು ಹಿನ್ನೆಲೆಯಿಂದ ಬಂದರೆ ಭಾಳ ಒಳ್ಳೆಯದು. ಸಂಘಟನೆಗಳಲ್ಲಿ ಇರ್ತಕ್ಕಂಥ ಎಷ್ಟೋ ಜನ ಕೆಲಸನೇ ಮಾಡೋದಿಲ್ಲ, ಜಾಬೇ ಇಲ್ಲ ಅವ್ರಿಗೆ, ಹೋರಾಟ ಅಂತ ಮಾಡ್ತಾರೆ, ಅವ್ರ ಬದುಕಿಗೆ ಏನು ಮಾಡ್ತಾರೆ ಅಂತ ಕೆಲವರ ಪ್ರಶ್ನೆ. ಇಲ್ಲ, ಕೆಲವರು ಈಗ ಉದಾಹರಣೆಗೆ ಹೇಳ್ಬೇಕು ಅಂದರೆ ನಮ್ಮ ರಾಜ್ಯಾಧ್ಯಕ್ಷರಿಗೇನೆ ಅವರು AGS ಆಫೀಸಲ್ಲಿ ಕೆಲಸ ಮಾಡಿದವರು, ಸೆಂಟ್ರಲ್ ಗೌರ್ಮೆಂಟ್ ಆಫೀಸರು. ಅವರು 20 ವರ್ಷ ಪೂರೈಸಿ ಸಂಪೂರ್ಣವಾಗಿ ನಾನು ನಾಡಿಗೆ ತೊಳಸ್ಕೋಬೇಕು ಅಂತ ಬಂದರು. ನಾವು ಕೂಡ ನಾನು ಮಧ್ಯದಲ್ಲಿ ನನ್ನ ಒಂದು ಎಜುಕೇಷನ್ ಸ್ವಲ್ಪ ಏನೋ ನಿಂತೋಯ್ತು ಅಷ್ಟೇ. ಅಂದರೆ ನನ್ನ ಶಿಕ್ಷಣದ ಬದುಕು ನಾನು ಸರಿಯಾಗಿ ಅಲ್ಲಿ ಸಮಯ ಕೊಡೋಕ್ಕಾಗಲಿಲ್ಲ. ಓಕೆ, ನನಗೆ ಹೋರಾಟ ಎಲ್ಲ ಒಂದು ಕಡೆ ಈ ಪರೀಕ್ಷಾ ಸಮಯಗಳಲ್ಲಿ ಎಷ್ಟೋ ಪರೀಕ್ಷೆಗಳನ್ನ ನಾನು ಹೋಗ್ದಿರೇ ಹೋರಾಟಕ್ಕೆ ಹೋಗಿರೋ ಉದಾಹರಣೆಗಳು ತುಂಬ ಇದೆ. ಓಕೆ, ಆ ಥರ ನಾವು ಏನೋ ಬದುಕಿಗೆ ನಾವು ಏನೋ ಒಂದು ಗುತ್ತಿಗೆದಾರರು ಅಂತ ಆಗಿದ್ದೀವಿ. ಕೆಲವರು ಈ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ, ನಿಮಗೆ ಗೊತ್ತು, ಮಾಧ್ಯಮದವರು ನಿಮ್ಗೆ ಗೊತ್ತಿಲ್ದಿರೋ ಅಂಥದ್ದು ನಾವೇನು ಮುಚ್ಚಿಡಾಕುವಂಥದ್ದು ಆಗಲ್ಲ. ಇದು ಸಾರ್ವಜನಿಕ ಗಾಜಿನ ಮನೇಲಿ ಕೂತಿರೋರು, ನಾವು ಕೂಡ ಗಾಜಿನ ಮನೇಲಿ ಕೂತಿರೋರು, ನಾವು ಇದನ್ನು ಮುಚ್ಚಿಟ್ಟು ಏನು ಮಾಡೋಕ್ಕಲ್ಲ. ಇದ್ದಾರೆ ಒಂದು ವರ್ಗ ಇದ್ದಾರೆ ಭಾಳ ಪ್ರಾಮಾಣಿಕವಾಗಿ ಕನ್ನಡ ನಾಡು ನುಡಿಗೆ ತಮ್ಮ ಉದ್ಯೋಗ ಇಲ್ಲ ಅಂದ್ರೂ ಮನೆಯಲ್ಲಿ ಏನೋ ಇದನ್ನ ತಿನ್ಕೊಂಡು ಹೋರಾಟ ಮಾಡಿಕೊಂಡು ಮನೆ ಮಠ ಏನು ಬೇಡಪ್ಪ ಸಾಕು ಹೋರಾಟನೋ ಮನೇಲಿ ಏನಿದೆ ಅದನ್ನೇ ಮಾಡ್ಕೊಂಡು ಅಂತ ಇದ್ದಾರೆ. ಇನ್ನು ಕೆಲವರು ಇದ್ದಾರೆ ಬೆರಳೆಣಿಕೆ ಜನ ಅಂತ ಹೇಳ್ಬೋದು. ಅಂಥವ್ರು ದಿನನಿತ್ಯ ನೀವು ಹೇಳ್ದಂಗೆ ಕಾಯಕ ಮಾಡ್ಕೊಂಡಿದ್ದಾರೆ. ಅಂದರೆ ಬರೀ ಸಂಘಟನೆ ಮಾತ್ರ ಅಲ್ಲ, ಪ್ರತಿಯೊಂದು ಕೆಲಸದಲ್ಲೂ ಪ್ರತಿಯೊಂದು ಉದ್ಯೋಗದಲ್ಲೂ ಕೂಡ ಇಂಥ ಕೆಲವೊಂದು ಉಳುಕುಗಳು ಅಲ್ಲಲ್ಲಿ ಇರುತ್ತೆ ಅನ್ನೋದು ತಮ್ಮ ಅಭಿಪ್ರಾಯ. ಹೌದು ಸರ್, ಎಲ್ಲ ವರ್ಗದಲ್ಲೂ ಇದೆ. ಎಲ್ಲ ಉದಾಹರಣೆಗೆ ಎಲ್ಲ ರಂಗದಲ್ಲೂ ಯಾವುದೇ ರಂಗದಲ್ಲಿ ತಗೊಳ್ಳಿ ಅದಿದ್ದೇ ಇರ್ತದೆ ಅಲ್ಲಿ. ಈ ಇತ್ತೀಚೆಗೆ ಕನ್ನಡ ಒಂದು ಪರಂಪರೆ, ಹೋರಾಟದ ಪರಂಪರೆಗಳಲ್ಲೂ ಕೆಲವೊಂದು ಕಾಣಿಸ್ಕೊಳ್ತದೆ. ಎಸ್ ಸರ್. ಕುಮಾರ್ ಸರ್, ಎಷ್ಟೋ ವರ್ಷಗಳಿಂದ ತಾವು ಹೋರಾಟಗಳಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಯಾವ್ಯಾವ ರೀತಿಯೆಲ್ಲ ಹೋರಾಟಗಳಲ್ಲೆಲ್ಲ ತಾವು ಪಾಲ್ಗೊಂಡಿದ್ದೀರಿ? ಸುಮಾರು 20 ವರ್ಷಗಳ ನನ್ನ ಒಂದು ಹೋರಾಟದ ಬದುಕು. 2005ರಲ್ಲಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆಗೆ ನಾನು ಪಾದಾರ್ಪಣೆ ಆಯಿತು. ನಾನು ಸೇರ್ಪಡೆ ಆದೆ. ಅದು ಸ್ವಯಂ ಪ್ರೇರಿತವಾಗಿ ಹೋಗಿ ನಾನೇ ಖುದ್ದಾಗಿ ಈ ನಾಡಲ್ಲಿ ನಾನು ಹುಟ್ಟಿದ್ದೀನಿ, ಈ ನಾಡಲ್ಲಿ ನಾನು ಬದುಕ್ತಾ ಇದ್ದೀನಿ. ಬಹಳಷ್ಟು ಋಣ ಇದೆ ಈ ನಾಡ್ದು. ಏನೋ ನನ್ನಿಂದ ಒಂದು ಸಣ್ಣ ಋಣ ಈ ನಾಡಿಗೋಸ್ಕರ ನನ್ನ ಒಂದು ಸಣ್ಣ ಋಣ ಸೇವೆ ಮಾಡೋಣ ಅಂತ ಹೇಳಿ ನಾವು ನಮ್ಮ ಬಸವೇಶ್ವರ ಸ್ನೇಹಿತರು ಹೋಗಿ ನಾವೇ ನೇರವಾಗಿ ಸೇರ್ಕೊಂಡು ಅಂತಾರೆ. ಯಾವುದೇ ಈ ಹುದ್ದೆ ಅನ್ನೋದಕ್ಕಿಂತ ಅಧ್ಯಕ್ಷ ಯಾವುದೇ ಆಮಿಷ ಇದ್ದರೆ ಒಬ್ಬ ಕಾರ್ಯಕರ್ತನಾಗಿ ಹೋಗಿ ನಾವು ಸೇರ್ಕೊಂಡಿದ್ವಿ. ಮೊದಲೇ ತಾವು ರಕ್ಷಣಾ ವೇದಿಕೆಗೆ ಹೋಗಿದ್ದ ಅಥವಾ ಬೇರೆ ಸಂಘಟನೆಯಲ್ಲಿ ಯಾವ್ದಾದ್ರು ಪ್ರಯತ್ನ ಪಟ್ಟಿದ್ರ ಅಥವಾ ಕೆಲಸ ಮಾಡಿದ್ರ? ಹೇಳಿದ್ ಬಹಳ ಒಳ್ಳೇದು. ಮೊದಲು ನಾವು ಕರುನಾಡ ಸೇನೆ ಅಂದಿನ ಬೆಂಗಳೂರು ನಗರದ ಪದಾಧಿಕಾರಿನ ಒಬ್ಬರನ್ನ ಭೇಟಿ ಮಾಡ್ತೀವಿ, ಇಲ್ಲೇ ನಮ್ಮ ರಾಜಾಜಿನಗರದವರು. ಓಕೆ, ನಾವೆಲ್ಲ ಆಲ್ರೆಡಿ ನಾವು ನಮ್ಮ ಸ್ನೇಹಿತರೆಲ್ಲ ಹೋಗಿ ಮಾತಾಡಿ ಈ ಥರ ಹಿಂಗೆ ನಾವು ಕನ್ನಡ ಸೇವೆ ಮಾಡಬೇಕು ಅಂತ ಇದ್ದೀವಿ, ನಾವು ಒಂದು ಸಂಘಟನೆ ನಮ್ಮ ರಾಜಾಜಿನಗರದಲ್ಲಿ ಪ್ರಾರಂಭ ಮಾಡ್ತೀವಿ, ನಮ್ಮನ್ನು ನೀವು ಸ್ವಾಗತ ಅಂದರೆ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ ಹೇಳಿ ನಾವು ಕೇಳಿದ್ವಿ. ಅವರು ಆಯಿತು, ಖಂಡಿತವಾಗ್ಲೂ ನೀವು ಒಂದು ಕಾರ್ಯಕ್ರಮ ಮಾಡಿ ನಾವು ಬರ್ತೀವಿ ಅಂದರು. ಅದೇ ಕ್ಷಣದಲ್ಲಿ ನಮಗೆ ಅದೇ ಸಮಯದಲ್ಲಿ ಈ ಬೆಳಗಾವಿಯಲ್ಲಿ ಒಬ್ಬ MES ದ್ರೋಹಿ ಮರಾಠಿ ಪುಂಡ ವಿಜಯ್ ಮೋರೆ ಅಂತ ಆಗ ತಾನೇ ವಿಧಾನಸೌಧದ ಪಕ್ಕ ಇರುತ್ತೆ LH ಅಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಹಲವಾರು ಕಾರ್ಯಕರ್ತರು ಅವನಿಗೆ ಮಸಿ ಬಳಿದು ಕ್ರಾಂತಿಕಾರಿ ಹೋರಾಟ ಮಾಡಿದ್ರು. ಆ ಕ್ರಾಂತಿಕಾರಿ ಹೋರಾಟ ನೋಡಿ ನಾವು ಮಾಡಿದ್ರೆ ಕ್ರಾಂತಿಕಾರಿ ಹೋರಾಟನೇ ಮಾಡೋಣ ಅಂತೇಳಿ ನಾವು ಅಲ್ಲೋದ್ರು ನೇರವಾಗಿ ಮಾರನೇ ಬೆಳಿಗ್ಗೆ ಎದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಅವರ ಸಂಪರ್ಕ ಬೆಳೆಸ್ಕೊಂಡ್ವಿ. ಇಲ್ಲಿ ಬಿಟ್ಟೇ ಬಿಟ್ರಿ ಅಂದ್ರೆ ನಾವು ಮೊದಲು ಒಂದು ಸುತ್ತಿನ ಮಾತುಕತೆ ಅಷ್ಟೇ, ಒಂದು ಸುತ್ತಿನ ಮಾತುಕತೆ. ತದನಂತರ ನೇರವಾಗಿ ಹೋಗಿದ್ದೆ ನಾವು ಕರ್ನಾಟಕ ರಕ್ಷಣಾ, ಯಾಕಂದ್ರೆ ನಮಗೆ ಅದರ ಒಂದು ಕ್ರಾಂತಿಕಾರಿ ಹೋರಾಟದ ಹಿನ್ನೆಲೆಯಿಂದ ಬಂದವರು. ಯಾಕಂದ್ರೆ ನಾವು ಶಾಲೆ ಮತ್ತು ಕಾಲೇಜುಗಳಲ್ಲಿ ನಮ್ಮಲ್ಲಿ ಆ ಒಂದು ತನನ ನಮ್ಮ ಅಲ್ಲಿ ಪಾಪ ಗುರುತಿಸಿ ಅಲ್ಲಿನ ಪ್ರಾಧ್ಯಾಪಕರು ಅವತ್ತಿನ ಇದರಲ್ಲೇ ರಾಜೀವ್ ಗಾಂಧಿ ಯುವ ಶಕ್ತಿ ಸಂಘ ಅಂತ ಸರ್ಕಾರನೇ ಪ್ರಾರಂಭ ಮಾಡಿತ್ತು, ಅದಕ್ಕೆ ನಾನು ಅಧ್ಯಕ್ಷ ಆಗಿದ್ದೆ ನನ್ನ ಒಂದು ಬಸವೇಶ್ವರ ನಗರಕ್ಕೆ. ತದನಂತರ ಅಲ್ಲಿನ ಪ್ರಾಧ್ಯಾಪಕರು, ಕನ್ನಡ ಪ್ರಾಧ್ಯಾಪಕರು ನನ್ನ ಅವರ ಒಂದು ಸಂಬಂಧ ಅದು PUCಯಲ್ಲಿ ಅಲ್ಲಿಂದ ನಮ್ಗೆ ಸ್ವಲ್ಪ ಕ್ರಾಂತಿಕಾರಿ ಸ್ವಲ್ಪ ಎಲ್ಲ ಒಂದ್ ಕಡೆ ಪ್ರಾರಂಭ ಸ್ಟಾರ್ಟ್ ಆಯ್ತು. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಗಳನ್ನು ನೋಡಿ ಒಟ್ಟಾರೆ ಹೋರಾಟ ಅಂದ್ರೆ ಕುಮಾರ್ ಸರ್ ಇವತ್ತು ಹಲವಾರು ರೀತಿಯ ಹೋರಾಟಗಳಿವೆ.
ಕೆಲಸ, ನಾಡು, ನುಡಿ, ಭಾಷೆ, ಜಲ, ಇನ್ನು ಬಹಳಷ್ಟು ರೀತಿಯಾದಂಥ ಹೋರಾಟಗಳನ್ನ ಪ್ರತಿಯೊಬ್ಬರು ಕೂಡ ಇವತ್ತಿನ ದಿನ ಮಾಡ್ತಾ ಇದ್ದಾರೆ. ತಾವು ತಮ್ಮನ್ನ ಯಾವ ರೀತಿಯ ಹೋರಾಟಕ್ಕೆ ಹೋಲಿಸ್ಕೊಳ್ಳೋಕೆ ಬಯಸ್ತೀರಿ? ಇಲ್ಲ, ನಾನು ಕರ್ನಾಟಕ ರಕ್ಷಣಾ ವೇದಿಕೆಗೆ ಪ್ರಾರಂಭ ಮಾಡಿದಾಗ ಸೇರ್ಪಡೆ ಆದಾಗ ಇಡೀ ನಾಡಲ್ಲಿ ಭಾಷೆ ಇರ್ಬೋದು, ನೆಲದ ಬಗ್ಗೆ ಇರ್ಬೋದು, ನೀರಾವರಿ ಜಲದ ವಿಷಯ ಇರ್ಬೋದು, ಯಾವುದೇ ವಿಷಯ ಇರ್ಬೋದು, ಆವಾಗ ಕನ್ನಡ ಮತ್ತು ಕನ್ನಡಿಗರ ಉದ್ಯೋಗನೂ ಅದು ನಮ್ಮ ಹೋರಾಟನೇ ತಾನೆ. ಹೌದು. ಕನ್ನಡಿಗರಿಗೆ ಯಾರಾದರೂ ಪರಭಾಷಿಕರು ಬಂದು ಅವ್ರ ದೌರ್ಜನ್ಯ ಮಾಡ್ರೆ ಅದು ನಮ್ಮ ಹೋರಾಟನೇ ತಾನೆ. ಈಗೆಲ್ಲ ಹಿನ್ನೆಲೆ ಒಂದು ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಯಾವುದೇ ಕನ್ನಡ ಇರ್ಬೋದು, ಉದ್ಯೋಗ, ಕನ್ನಡಿಗರಿಗೆ ಯಾರಿಗೆ ಏನೇ ಆದರೂ ಸಂಪೂರ್ಣ ಒಂದು ಎಲ್ಲ ಒಂದು ರಂಗದಲ್ಲೂ ಕೂಡ ನೋಡಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಕರುನಾಡ ತಾಯಿ ಸದಾ ಚಿನ್ಮಯಿ. ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದಲ್ಲಿ ತಾವು ನಿಷ್ಠಾವಂತ ಹೋರಾಟಗಾರರಾಗಿ ಕನ್ನಡಾಂಬೆಯ ಸೇವೆಯನ್ನ ಮಾಡ್ತಾ ಇದ್ದೀರಾ. ಹೇಗಿದೆ ಹೋರಾಟದ ಬದುಕು, ಆ ಜರ್ನಿ? ಇಲ್ಲ, ಶಿವರಾಮೇಗೌಡರ ಸಂಘಟನೆ ಎಲ್ಲ ಒಂದು ಕಡೆ ನಮಗೆ ಬಹಳ ಹೆಮ್ಮೆ ವಿಷಯ ಹೇಳಬೇಕು ಅಂದರೆ, ಯಾಕಂದರೆ ನಮ್ಮ ರಾಜ್ಯಾಧ್ಯಕ್ಷರು ಪ್ರಾಮಾಣಿಕರು, ಎಲ್ಲದಕ್ಕಿಂತವಾಗಿ ಸರಳ ವ್ಯಕ್ತಿ. ನಮ್ಮ ಮುಂದೆನೇ ಭಾಳಷ್ಟು ಉದಾಹರಣೆಗಳಿದ್ದಾವೆ. ತನ್ನ ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟಿದ್ದು, ಈ ಥರ ಎಲ್ಲ ಕೆಲವೊಂದು ನಮ್ಮಲ್ಲಿ ಪ್ರಭಾವ ಜಾಸ್ತಿ ಬೀರ್ತು. ಹಾಗಾಗಿ ನಾವು ಶಿವರಾಮೇಗೌಡರ ಒಂದು ನಾಯಕತ್ವದಲ್ಲಿ, ಅವರ ಒಂದು ಏನು ಮಾರ್ಗದರ್ಶನದಲ್ಲಿ ಹಲವಾರು ಹೋರಾಟ ಮಾಡಿಕೊಂಡು ಒಂದು ಹೋರಾಟ ಇರ್ಬೋದು, ಬದುಕು ಇರ್ಬೋದು, ಎರಡು ಜೊತೆಗೆ ತೊಗೊಂಡೋಗ್ತಾ ಇದ್ದೀವಿ ನಿರಂತರವಾಗಿ. ತಾಯಿ ಭುವನೇಶ್ವರಿ ಆಶೀರ್ವಾದ ಎಲ್ಲಿ ಗಂಟ ನಮ್ಮಲ್ಲಿ ಇರುತ್ತೋ ಖಂಡಿತವಾಗಲೂ ನಮ್ಮ ಒಂದು ಸೇವೆ, ಒಂದು ಸಣ್ಣ ಸೇವೆ ಈ ನಾಡಿಗೆ ಮತ್ತು ವೇದಿಕೆಗೆ ಕೊಡ್ತಾನೆ ಇರ್ತೀವಿ. ಯಾಕೆ ಶಿವರಾಮೇಗೌಡರನ್ನ ತಾವು ಆಯ್ಕೆ ಮಾಡ್ಕೊಂಡ್ರಿ? ಅವರ ಫಾಲೋವರ್ಸ್ ಆದ್ರಿ? ಇಲ್ಲ, ಹಿಂದಕ್ಕೆ ಹೋಗ್ಬೇಕಷ್ಟೇ. ಈಗ ನಾವು ಏನಂದರೆ ಅವರ ಒಂದು ಸರಳ ವ್ಯಕ್ತಿತ್ವ. ನಾನು ಅವರು AGS ಆಫೀಸ್ಗೆ ಹೋಗ್ತಾ ಇದ್ದೆ, ಅವಾಗಿನ್ನೂ ಎಲ್ಲ ನಾಯಕರುಗಳು ಎಲ್ಲ ಒಟ್ಟಿಗೆ ಇದ್ದರು. ಆಗ ನಾನು ಪ್ರಾರಂಭ 2005ರಲ್ಲಿ ಇನ್ನೂ ಎಲ್ಲ ಕೆಲವರೆಲ್ಲ ನಾಯಕರುಗಳಿದ್ದರು. ಅವರ ಒಡನಾಟ ಪಾಪ ನಮ್ಮ ಭಾಳ ಚೆನ್ನಾಗಿ ಮಾತಾಡ್ಸೋರು. ಹುಡುಗರು ಪಾಪ ಒಳ್ಳೆ ಹುಡುಗರು, ಊಟ ಮಾಡಿದ್ರೇನಪ್ಪ, ಏನು ಮಾಡಿದ್ರಿ ಏನು ಅಂತ. ಅವ್ರು AGS ಆಫೀಸಲ್ಲಿ ಕ್ಯಾಂಟೀನ್ ಇತ್ತು, ಬರೋರು ನಮ್ಮನ್ನೆಲ್ಲ ಊಟ ಮಾಡಿಸೋರು, ಭಾಳ ಚೆನ್ನಾಗಿ ನೋಡ್ಕೊಳ್ಳೋರು. ಎಲ್ಲದಕ್ಕೆ ಮುಖ್ಯವಾಗಿ ನಾವು ಸೇರ್ಪಡೆ ಆಗಿದ್ದು ನಮ್ಮ ಗಾಯತ್ರಿ ನಗರದಂಥ ಮಂಜುನಾಥ್ ಗೌಡರು ಮತ್ತು ಜಗದೀಶ್ ಗೌಡರು ಮತ್ತು ನಮ್ಮ ಜಯಕುಮಾರ್. ಇವರ ಒಂದು ಸಂಪರ್ಕದಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಗೆ ನಾವು ನಮ್ಮ ಬಸವೇಶ್ವರ ನಗರದ ಎಲ್ಲ ಸ್ನೇಹಿತರು ಹೋಗಿ ಸೇರಿಕೊಂಡಿದ್ದು. ಅವರ ಒಡನಾಟ ನಮ್ಮ ಒಡನಾಟ ಭಾಳ ಚೆನ್ನಾಗಿತ್ತು. ನಮ್ಮಿಬ್ಬರು ಒಡನಾಟ ನಮ್ಮ ಶಿವರಾಮೇಗೌಡರ ಭಾಳ ಚೆನ್ನಾಗಿತ್ತು. ಯಾವಾಗಲೂ ನಮ್ಮನ್ನು ಪಾಪ ಚೆನ್ನಾಗಿ ನೋಡ್ಕೊಳ್ಳೋರು, ಎಲ್ಲರೂ ನೋಡ್ಕೊಳ್ಳೋರು, ನಮ್ಮನ್ನು ಕೂಡ ನೋಡ್ಕೊಳ್ತಾ ಇದ್ರಲ್ಲ ನಾವು. ಆದ್ದರಿಂದ ಅವರ ಒಂದು ಬಾಂಧವ್ಯ ಭಾಳ ಚೆನ್ನಾಗಿ ಹತ್ರ ಆಗ್ತಾ ಬೆಳೀತಾ ಹೋಯಿತು. ಭಾಳ ಅವರು ಮುಕ್ತವಾಗಿ ಮಾತಾಡೋರು. ಏನಪ್ಪ, ಏನು ಮಾಡ್ತಾ ಇದ್ದೀರಾ, ಏನು ಓದ್ತಾ ಇದ್ದೀರಾ, ಏನು ನಿಮ್ಮ ಏರಿಯಾದಲ್ಲಿ ಏನು ಇಲ್ಲ, ಭಾಳ ಚೆನ್ನಾಗಿ ಮಾತಾಡೋರು ನಮಗೆ. ಹಂಗಾಗಿ ನಮ್ಮ ಸಂಪೂರ್ಣ ಏನು ನಮ್ಮ ಗ್ರಹಿಕೆ ಎಲ್ಲ ಅವ್ರ ಮೇಲೆ. ಕರ್ನಾಟಕ ರಕ್ಷಣಾ ವೇದಿಕೆ ದೊಡ್ಡ ಮಟ್ಟದ ರಾಜ್ಯದಲ್ಲಿ ಗುರುತಿಸ್ಕೊಂಡಂತ ದೊಡ್ಡ ಕ್ರಾಂತಿಕಾರಿ ಒಂದು ರಕ್ಷಣಾ ವೇದಿಕೆ. ಆ ಒಂದು ರಕ್ಷಣಾ ವೇದಿಕೆ ಮನೆಯೊಂದು ಮೂರು ಬಾಗಿಲು, ಗಲ್ಲಿಗೂ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹುಟ್ಕೊಂಡ್ಬಿಡ್ತಾವ. ಪ್ರತಿಯೊಬ್ರು ನಾಯಕರಾಗೋದ್ರು, ಅವತ್ತು ಕಟ್ಟಂತವರೆಲ್ಲ ಮೂಲೆ ಗುಂಪಾಗೋದ್ರು. ಯಾಕೆ ಈ ಥರ ಎಲ್ಲ ಆಯಿತು? ಏಕೆಂದರೆ ತಾವು ಕೂಡ ಒಂದು ಭಾಗವಾಗಿ ರಕ್ಷಣಾ ವೇದಿಕೆಯಲ್ಲೇ ಇದ್ರಿ. ಆ ರಕ್ಷಣಾ ವೇದಿಕೆ ಒಡೆದಂಥ ಸಂದರ್ಭದಲ್ಲಿ ಒಂದಿಷ್ಟು ಸಂಘಟನೆಗಳು, ಬೇರೆ ಬೇರೆ ಆದಂಥ ನಾಯಕರುಗಳು, ಇವೆಲ್ಲವನ್ನು ಕೂಡ ಭಾಳ ಹತ್ರದಿಂದ ನೋಡಿದ್ರಿ. ಆ ದಿನಗಳನ್ನ ನೆನಪು ಮಾಡಿಕೊಂಡ್ರೆ ತಮ್ಗೇನು ಅನಿಸುತ್ತೆ? ಅದೊಂಥರ ದುರಂತ ಅಂತಲೇ ಅನ್ಕೋಬೋದು ಸರ್. ಯಾಕಂದರೆ ನೀವು ಹೇಳಿದ್ರಿ ಮನೆ ಒಂದು 3 ಬಾಗಿಲಾಗಿರ್ಬೋದು, ಎಲ್ಲರೂ ನಾಡಿಗಾಗಿ ಸೇವೆ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ. ಏನಂದರೆ ಅವತ್ತಿನ ನಾಯಕರುಗಳಲ್ಲಿ ಎಲ್ಲೋ ಈ ಕರ್ನಾಟಕ ರಕ್ಷಣಾ ವೇದಿಕೆ ಭಾಳ ಉತ್ತುಂಗಕ್ಕೆ ಬೆಳೀತಾ ಇರೋವಂಥ ಸಮಯದಲ್ಲಿ ಎಲ್ಲೋ ಒಂದು ಕಡೆ ನನ್ನದು ವೈಯಕ್ತಿಕ ವರ್ಚಸ್ಗಳು, ಫೇಸ್ ವ್ಯಾಲ್ಯೂಗಳು, ಇದೆಲ್ಲ ಒಬ್ಬ ಮನುಷ್ಯನ ಸಹಜ ಗುಣ ಅಲ್ವಾ ಸರ್ ಹುಟ್ಟದ್ದು. ಆ ಥರ ಕೆಲವ್ರಿಗೆ ಉಟ್ಕೊಳ್ತು. ಎಲ್ಲ ಒಂದು ಕಡೆ ನಂದು ಅಂತ ಹೀಗಾಗಿ ಈ ಥರ 3 ಬಾಗಿಲಾಯಿತು ಹೊರತು ಬೇರೆ ಇನ್ಯಾವ ಉದ್ದೇಶಕ್ಕೋಸ್ಕರ ಈ ಥರ ಆಗಲಿಲ್ಲ. ಇವತ್ತಿನ ದಿನಗಳಲ್ಲಿ ಅದನ್ನು ಭಾಳಷ್ಟು ಜನ ಇದಿದೆಯಲ್ಲ ಸರ್, ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದೊಂದು ಟೈಟಲನ್ನು ಇವತ್ತಿನ ಜನ ತುಂಬ ಭಾಳಷ್ಟು ದುರುಪಯೋಗ ಪಡ್ಕೊಳ್ತಾ ಇದ್ದಾರೆ ಅಂತ ಅನ್ಕೋಬೋದು ಸರ್. ಕಟ್ಟಿ ಬೆಳೆಸ್ತವರೆಲ್ಲ ಮೂಲೆ ಗುಂಪಾಗೋದ್ರು ಅಂತ ಭಾಳಷ್ಟು ಕಡೆ ಕೆಲವೊಂದು ಇಂಟರ್ವ್ಯೂಗಳನ್ನ ನಾನು ನೋಡಿದ್ದೇನೆ. ಇಲ್ಲ, ಅವರು ಕಟ್ಟಿ ಬೆಳೆಸ್ತವ್ರು ನೋವು ಅನ್ನೋದಕ್ಕಿಂತ ಸರ್, ಅವರ ಒಂದು ಅಂದರೆ ಅವರೇನು ಕರ್ನಾಟಕ ರಕ್ಷಣಾ ವೇದಿಕೆ ಬಿಟ್ಟಿದ್ರು ಕೂಡ ಅವರಲ್ಲ, ಅವ್ರದ್ದೇ ಅಂತ ಮತ್ತೆ ಕೆಲವರು ಸುಮಾರು ಜನ ನೀವು ನೋಡಿರ್ಬೋದು. ಕನ್ನಡ ಸೇನೆ ಕುಮಾರ್ ಇರ್ಬೋದು, ಅವರು ರಕ್ಷಣಾ ವೇದಿಕೆಯಲ್ಲಿ ಇದ್ದರು. ಅವರು ಕನ್ನಡ ಸೇನೆ ಅಂತ ಮಾಡಿಕೊಂಡ್ರು.
ತದನಂತರ ಇನ್ನೂ ಈ ಥರ ನಮ್ಮ ಯಾರು ಕೃಷ್ಣಪ್ಪ ಅಂತ ಇದ್ರು ಅವರು ಬೇರೆ ಒಂದು ಸಂಘಟನೆ ಮಾಡ್ಕೊಂಡ್ರು. ಕೆನೆಲಿ ಗೌಡ್ರು ಅಂತ ಇದ್ರು, ಪಾಪ ಅವರು ನನ್ನ ಬಸವೇಶ್ವರ ನಗರದ ನನಗೂ ಹತ್ರ ಇದ್ದು, ಅವರು ಒಂದು ಸಂಘಟನೆ ಮಾಡ್ಕೊಂಡ್ರು. ಹೀಗೆ ಬೇರೆ 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 ಸಂಘಟನೆಗಳ ಹೆಸರುಗಳನ್ನ ಮಾಡ್ಕೊಂಡೇ ಹೊರತು ಹೋರಾಟ ಅವರು ಪಾಪ ನಿರಂತರವಾಗಿ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಶಿವರಾಮೇಗೌಡರು ಈ ಒಂದು ರಕ್ಷಣಾ ವೇದಿಕೆ ಶಕ್ತಿ ಕುಗ್ಗಬಾರ್ದು, ಕನ್ನಡ ಜನತೆಗೆ ಮುಂದುವರಿಸಲೇಬೇಕು ಅಂತೇಳಿ ಪಣ ತೊಟ್ಟಿ ನಿಂತು ಅದನ್ನು ಮತ್ತೆ ಎಲ್ಲ ಕಾರ್ಯಕರ್ತರುಗಳಿಗೆ ಉಳಿಸಿ ನಿಂತು ಓಡಾಟ. ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸು ಮಣ್ಣು. ಬಹಳ ವರ್ಷಗಳಿಂದ ಕರವೆಯಲ್ಲೇ ಒಬ್ಬ ಕಾರ್ಯಕರ್ತನಾಗಿ ಕನ್ನಡ ತಾಯಿಯ ಸೇವೆಯನ್ನು ಮಾಡ್ತಾ ಇದ್ದೀರ. ಕರವೇ ಅಧ್ಯಕ್ಷ ಆದಂತಹ ಶಿವರಾಮೇಗೌಡರ ಜೊತೆಯಾಗಿ ತಮ್ಮ ಹೋರಾಟವನ್ನು 20 ವರ್ಷಗಳಿಂದ ತಾವು ಮಾಡ್ತಾ ಇದ್ದೀರಿ. ಆ ಹೋರಾಟದ ಬದುಕು, ಶಿವರಾಮೇಗೌಡರ ನಿಮ್ಮನ್ನೆಲ್ಲರೂ ಕೂಡ ಅಂದರೆ ಸಂಘಟನೆ ಕಾರ್ಯಕರ್ತರನ್ನ ಒಗ್ಗೂಡಿಸೋ ರೀತಿ, ಇದೆಲ್ಲವನ್ನ ನೋಡಿದಾಗ ತಮ್ಗೇನು ಅನ್ಸುತ್ತೆ? ನೀವೇ ಹೇಳಿದ್ರಿ ಒಬ್ಬೊಬ್ರು ಕೂಡ ಇವತ್ತು ನಾಯಕರಾಗ್ತಾ ಇದ್ದಾರೆ ಅಂತ. 10 ಜನ ಇರೋದಿಲ್ಲ, ಅವರು ಕೂಡ ಸಂಘಟನೆ ರಿಜಿಸ್ಟರ್ ಮಾಡ್ಕೊಂಡು ಹೋಗ್ತಾರೆ. ಇದೆಲ್ಲವನ್ನ ನೋಡಿದಾಗ ಹೇಗೆ ಅನ್ಸುತ್ತೆ ತಮಗೆ? ಇಲ್ಲ ನೋಡಿ, ಕರ್ನಾಟಕ ರಕ್ಷಣಾ ವೇದಿಕೆ ನಮಗೆ ನಮ್ಮ ಶಿವರಾಮೇಗೌಡರು ಅವರು ಒಂದು ಪ್ಲ್ಯಾನ್, ನಕ್ಷೆ ಅಂತ ಏನಿದೆ, ಒಂದು ಹೋರಾಟ ಮಾಡಬೇಕಾದ್ರೆ ಭಾಳ ಚೆನ್ನಾಗಿ ಒಂದು ಆ ನಕ್ಷೆನ ಹಾಕ್ಕೊಡೋರು. ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂದರೆ, ನಾನು ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಕಾಂಗ್ರೆಸ್ ಸಮಾವೇಶ ಕಾರ್ಯಕ್ರಮ ನಡೀತಾ ಇತ್ತು. ಆ ಕಾಂಗ್ರೆಸ್ ಸಮಾವೇಶ ಕಾರ್ಯಕ್ರಮದಲ್ಲಿ ಅವತ್ತಿನ ಸೋನಿಯಾ ಗಾಂಧಿ ಅಧ್ಯಕ್ಷರು, ಅಂದರೆ ಅವತ್ತು UPA ಗೌರ್ಮೆಂಟ್ ಇತ್ತು. ಆಗ್ತಾನೆ ನಮ್ಮ ಬೆಳಗಾವಿ ವಿಷಯದಲ್ಲಿ ಅಲ್ಲಿನ ಕೇಂದ್ರ ಮಂತ್ರಿ, ಮಹಾರಾಷ್ಟ್ರದ ಒಬ್ಬ ಕೇಂದ್ರದ ಮಂತ್ರಿ ಒಂದು ನಿಲುವು, ಇಲ್ಲ ನೀವು ಸೋನಿಯಾ ಗಾಂಧಿಯವರು ಈ ವಿಷಯದಲ್ಲಿ ಬೆಳಗಾವಿ ವಿಷಯದಲ್ಲಿ ನೀವೇನಾದರೂ ಮಾತಾಡಲೇಬೇಕು ಹಾಗೆ ಹೀಗೆ ಅಂತ ಹೇಳಿದಾಗ ಸೋನಿಯಾ ಗಾಂಧಿಯವರು ಇಲ್ಲ ಖಂಡಿತವಲ್ಲೂ ನಿಮ್ಗೆ ಸ್ಪಂದಿಸ್ತೀವಿ ಅಂತ ಕನ್ನಡಿಗರಿಗೆ ಒಂದು ಆಘಾತ ವಿಷಯನ ಒಂದು ಹೇಳಿಕೆನ ಕೊಟ್ಬಿಟ್ರು. ಆಗ ಶಿವರಾಮೇಗೌಡರು ಇದನ್ನು ಖಂಡಿಸಲೇಬೇಕು, ನಾವು ಸೋನಿಯಾ ಗಾಂಧಿಯವರಿಗೆ ನಾವು ಮನವರಿಕೆ ಮಾಡಿಕೊಡ್ಬೇಕು, ಈ ವಿಷಯದಲ್ಲಿ ಬೆಳಗಾವಿ ವಿಷಯದಲ್ಲಿ ಕರ್ನಾಟಕ ವಿಷಯದಲ್ಲಿ ಅವರು ಮತ್ತೊಂದು ತಲೆ ಹಾಕಬಾರ್ದು ಅನ್ನೋ ಒಂದು ಹೋರಾಟವನ್ನು ರೂಪಿಸ್ಬೇಕು ಅಂತ ಹೇಳಿ ಒಂದು ಹೋರಾಟವನ್ನು ರೂಪಿಸ್ತಾರೆ. ಅವತ್ತು ಪ್ಯಾಲೇಸ್ ಗ್ರೌಂಡಲ್ಲಿ ಭಾಳ ಲಕ್ಷಾಂತರ ಜನ ಸರ್. ನನ್ನ ಹೋರಾಟದ ಆಗ ತಾನೇ ನಾನು ಸಣ್ಣ ಪುಟ್ಟ ಹೋರಾಟಗಳು ಬಡ್ಕೊ ಬರ್ತಾ ಇದೆ, ಆ ಮಟ್ಟ ದೊಡ್ಡ ಹೋರಾಟ ಅವತ್ತೇ ನಾನು ನೋಡಿದ್ದು. ಲಕ್ಷಾಂತರ ಜನ ಕಾಂಗ್ರೆಸ್ ಕಾರ್ಯಕರ್ತರುಗಳೆಲ್ಲ ಸೇರಿದ್ದಾರೆ. ನಾವು ಒಂದು ಹೋರಾಟವನ್ನು ಒಂದು ಯೋಜನೆ ಹಾಕಿದ್ರು. ನಾವು ಕಪ್ಪು ಬಾವುಟವನ್ನು ಸೋನಿಯಾ ಗಾಂಧಿ ಅವರಿಗೆ ತೋರಿಸೋಣ, ನಮ್ಮ ಬೆಳಗಾವಿ ವಿಷಯದಲ್ಲಿ ನೀವು ತಲೆ ಹಾಕ್ಬೇಡಿ, ಬೆಳಗಾವಿ ಎಂದೆಂದು ನಮ್ಮದೇ ಅಂತೇಳಿ ನಾವು ಘೋಷಣೆಯನ್ನು ಹಾಕೋಣ ಅಂತ ಹೇಳಿ ಎಲ್ಲ ತೀರ್ಮಾನ ತಗೊಂಡು ನಮ್ಮ ರಾಜ್ಯಾಧ್ಯಕ್ಷರು ಆ ಒಂದು ಪಾರ್ಕಲ್ಲಿ, ಸದಾಶಿವನಗರ ಪಾರ್ಕಲ್ಲಿ ಎಲ್ಲರೂ ಸೇರಿಸ್ಕೊಂಡು ಅಲ್ಲಿ ಕೆಲವೊಂದು ಮಾಹಿತಿಗಳನ್ನ ಕೊಡ್ತಾರೆ. ನೋಡ್ರಪ್ಪ ಹಿಂಗೆ ಮಾಡಬೇಕು ನೀವು, ಕೆಲವು ಸಾಧ್ಯವಾದರೆ ಕೆಲವು ಫೇಸ್ ಅಂದರೆ ಅವತ್ತಿನ ಮುಖ ಪರಿಚಯ ಇರೋರು, ಪೊಲೀಸವ್ರಿಗೆ ಮುಖ ಪರಿಚಯ ಇರೋರು ಸಾಧ್ಯವಾದಷ್ಟು ಒಂದು ಕ್ಯಾಪ್ ಹಾಕೊಳ್ಳಿ, ಶಲ್ಯಗಳನ್ನ ಜೋಬ್ಗಳಲ್ಲಿ ಇಟ್ಕೊಂಡು ನೀಟಾಗಿ ಎಲ್ಲ ಒಂದು ಕಡೆ ಹೋಗಿ ಎಲ್ಲ ಒಂದು ಕಡೆ ಸೇರ್ಕೊಂಡು ಅಸೆಂಬ್ಲ್ ಆಗಿ ನಮ್ಮ ಹೋರಾಟ ನಿಲ್ಲಬಾರ್ದು. ಅಲ್ಲಿ 10 ಜನ ಆಗಲಿ ಒಬ್ಬರಾಗಲಿ ಆ ಅಮ್ಮ ಭಾಷಣ ಮಾಡೋ ಟೈಮಲ್ಲಿ ನೀವೆಲ್ಲ ಘೋಷಣೆ ಹಾಕಲೇಬೇಕು ಅಂತ ಹೇಳಿ ಒಂದು ಯೋಜನೆಯನ್ನು ರೂಪಿಸ್ತಾರೆ. ಅದೇ ರೀತಿ ನಾವೆಲ್ಲ ಓಡ್ತೀವಿ, ಕಾರ್ಯಕರ್ತರು ಹೋಗ್ತೀವಿ. ಸುಮಾರು ನಾವು ಒಟ್ಟಾಗ 100 ಜನ ಇದ್ವಿ ಹೋರಾಟಗಾರರು. ಹೋಗ್ತಾ ಅಲ್ಲಿ ಗೇಟ್ ಹತ್ರ ಕೆಲವ್ರನ್ನ ಸ್ವಲ್ಪ ಮುಖ ಪರಿಚಯ ಇರೋರನ್ನ ಪೊಲೀಸರು ಬಂಧಿಸ್ಬಿಟ್ರು. ನಾವು ಅಲ್ಲಿ ಹೇಳ್ತಾ ಇದ್ವಿ, ಇಲ್ಲ ಇಂಥವ್ರನ್ನ ಹಿಡ್ಕೊಂಡು ತಲೆ ಕೆಡ್ಸ್ಕೊಬಿಡಿ, ಹೋಗ್ತಾರೆ ಅಂತ ಹೇಳಿ ಹೋಗ್ತಾ 100 ಇದ್ದವರು 50 ಆದ್ವಿ, 50 ಇದ್ದವ್ರು 20 ಆದ್ವಿ. ಕೊನೆಗೆ ಒಂದು 10-12 ಜನ ಆದ್ವಿ ನಾವು. ಅಲ್ಲಿ ಆ ಲಕ್ಷಾಂತರ ಜನ, ಈ ಕಡೆ 1 ಲಕ್ಷ ಜನ, ಈ ಕಡೆ ಎಲ್ಲಿ ನೋಡ್ರು ಜನ ಹಂಗೂ ಹಿಂಗೂ ಎಲ್ಲ ಸೇರಿಕೊಂಡು ಅಲ್ಲಿ ಒಂದು ಸ್ಥಳದ ಗುರುತು, ಒಂದು ಮರದ ಪಕ್ಕ ನಾವೆಲ್ಲ ನಿಂತ್ಕೊಂಡ್ವಿ. ಸಾಧ್ಯವಾದಷ್ಟು ಫೋನ್ ಯಾರ್ಯಾರಿಗೂ ಇತ್ತು ಅವರೆಲ್ಲ ಸಂಪರ್ಕ ಮಾಡಿಕೊಂಡು ಅಲ್ಲೆಲ್ಲ ನಿಂತಿದ್ರು, ಅಲ್ಲೆಲ್ಲ ನೋಡ್ಕೊಂಡು ನಿಂತ್ಕೊಂಡ್ವಿ. ಸಮಯ ಬಂತು, ನಮ್ಮ ಸಮಯ. ಸೋನಿಯಾ ಗಾಂಧಿಯವರು ಭಾಷಣ ಪ್ರಾರಂಭ ಮಾಡಿದ್ರು. ಎಲ್ರಿಗೂ ಅವತ್ತಿನ ನಮ್ಮ ಗಾಯತ್ರಿ ನಗರದವ್ರು ಹೆಚ್ಚು ಭಾಗವಹಿಸಿದ ಅವತ್ತು. ನಾವು ನಮ್ಮ ಬಸವೇಶ್ವರ ನಗರದಿಂದ ನಾವು ಒಂದು 2 ಇದ್ವಿ ಅವತ್ತು. ಏನಾವತ್ತು ಸರ್, ಖಂಡಿತವಲ್ಲ ನಾವೆಲ್ಲ ಬದುಕು ಬಂದಿದ್ದೇ ಹೆಚ್ಚು. ಆ ಲಕ್ಷಾಂತರ ಜನ ಮಧ್ಯೆ ಎಲ್ಲ ತಾಯಿ ಭುವನೇಶ್ವರಿ ಆಶೀರ್ವಾದ ಈ ಸಂಘಟನೆಗೆ ಇರೋದಕ್ಕೆ ಅದೊಂದು ನಿಜವಾಗ್ಲೂ ನಾನೇ ಅದಕ್ಕೆ ಸಾಕ್ಷಿ. ಆ ಲಕ್ಷಾಂತರ ಜನ ಮಧ್ಯೆ ನಾವು ಬದುಕು ಬಂದಿದ್ದೀವಿ 11 ಜನ ಅಂದರೆ ನಿಜವಾಗ್ಲೂ ಭುವನೇಶ್ವರಿ ಆಶೀರ್ವಾದನೇ. ಸೋನಿಯಾ ಗಾಂಧಿಯವ್ರ ಭಾಷಣ ಪ್ರಾರಂಭ ಆಯಿತು, ನಮ್ಮ ಹಕ್ಕು ಸ್ಟಾರ್ಟ್ ಆಯಿತು. ಧೈರ್ಯವಾಗಿ ನಾವು 10 ಜನ ಆದರೂ ಪರಲ್ಲ ನಿಂತು ಏನಾಗುತ್ತೋ ಆಗಲಿ ಅಂತೇಳಿ ಘೋಷಣೆಯನ್ನು ಕೂಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕಪ್ಪು ಬಾವುಟ ಅಧಿಕಾರ ತೋರಿಸಿದ್ವಿ. ಆಗ ಸೋನಿಯಾ ಗಾಂಧಿಯವರು ಸುಮಾರು ಒಂದು 10 ಸೆಕೆಂಡ್ ಏನೋ ಭಾಷಣವನ್ನು ನಿಲ್ಲಿಸಿದ್ರು. ಏನೋ ಆಗ್ತಿದೆ ನೋಡಿ, ಅಲ್ಲಿ ಏನಾಗ್ತಿದೆ ಅಂತ. ಆಗ ನಾವು ಜೋರಾಗಿ ಕೂಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವಾಗ ಖರ್ಗೆ ಅವರು ಎಲ್ಲ ಇಲ್ಲ ಈ ಥರ ಹಿಂಗೆ ಬೆಳಗಾವಿ ಇಶ್ಯೂ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಕೊನೆಗೆ ಏನಾಯಿತು, ಕೂಗ್ತಿದ್ದಂಗೆ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರುಗಳಿದ್ರಲ್ಲ, ಸೊ ಇವ್ರು ಯಾರು ಬೇರೆ ಬಂದ್ಬಿಟ್ಟಿದ್ರು. ಅವ್ರಿಗೇನೋ ಸಡನ್ನಾಗಿ ಏನು ನಮ್ಮ ಜೊತೆಯಲ್ಲೇ ನಿಂತಿದ್ರು,
ಪಕ್ಕದಲ್ಲಿ ನಿಂತಿರೋ ಸಡನ್ ಆಗಿ ಕನ್ನಡ ಶಾಲ್ ಬಂದ್ಬಿಡೈತೆ, ಕಪ್ಪು ಬಾಟ ಬಂದ್ಬಿಡೈತೆ, ಯಾರು ಇವ್ರು ಹಂಗೆ ಹೆಂಗೆ. ಸೊ ಕೆಲವ್ರಿಗೆ ಗೊತ್ತಿಲ್ಲ, ಕೆಲವರು ಯಾವುದ್ಯಾವುದೋ ಊರುಗಳಿಂದೆಲ್ಲ ಬಂದ್ಬಿಟ್ಟಿದ್ದಾರೆ. ಅವ್ರಿಗೆ ಕೆಲವರು ಏನು ಅವತ್ತು ಒಬ್ಬೊಬ್ಬ ಸರ್ ಒಂದೊಂದು ಏಟು ಅಂದರೆ ನಾವೆಲ್ಲ ಸುತ್ತೋಗ್ತಿದ್ವಿ ಆ ಲಕ್ಷಾಂತರ ಜನ ಮಧ್ಯೆ. ಕೊನೆಗೆ ಅವತ್ತು ಪೊಲೀಸ್ ಅಧಿಕಾರಿಗಳು ನಮ್ಮನ್ನು ಅಂದರೆ ನಾವು ಕ್ರಾಂತಿಗೆ ಹೋರಾಟಕ್ಕೆ ಹೋಗ್ತಾ ಇದ್ವಿ, ಆಗ ಪೊಲೀಸರೆಲ್ಲ ಬಂದು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಕರ್ಕೊಂಡು ಅವ್ರು ಹೇಳಿದ್ರು ಪೊಲೀಸರು, ಅಲ್ಲಪ್ಪ ನೀವು ಹೋರಾಟ ಮಾಡಿ, ಅದು ಈ ಥರ ಹೋರಾಟ ಒಂದು ಚೂರು ನಾವೇನಾದ್ರು ಒಂದು 10 ನಿಮಿಷ ಯಾರೋ ಒಬ್ಬ ಒಂದು ಡೇಟ್ ಹೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ತಲಾಕ್ ಒಂದೊಂದು ಡೇಟು ಅಂದರೆ ಮುಗ್ದೋಯ್ತಲ್ಲ, ನಾವು ಬರೋಕ್ಕೆ ಆಗಲ್ಲ, ಅಷ್ಟು ಜನ ಮಧ್ಯೆ ನುಗ್ಕೊಂಡು ಬರೋಕ್ಕೆ ಆಗಲ್ಲ. ಅಂಥದ್ರಲ್ಲಿ ದಯಮಾಡಿ ಅಂತೇಳಿ ಪೊಲೀಸವರು ಕರ್ಕೊಂಬಂದು ಹೈಗ್ರೌಂಡ್ ಸ್ಟೇಷನ್ ಕುಣಿಸಿ ಸುಮಾರು ಜನಕ್ಕೆ ನಮಗೆಲ್ಲ ಅಲ್ಲೇ ಆಯ್ತು ಅವತ್ತು. ಏನು ಪೊಲೀಸವ್ರಿಗೆ ಏನೋ ಹೆಚ್ಚು ಕಮ್ಮಿ ಆದರೆ ಅವ್ರ ತಲೆಗೆ ಬರುತ್ತಲ್ಲ ಅಂತ ಅವರು ನಮ್ಗೆ ಹೊಡೆದ್ರು, ಎಲ್ಲ ಮಾಡಿದ್ರು. ಆ ಜನಗಳ ಮಧ್ಯೆ ಬಿಡಿಸ್ಕೊಂಡು ನಮ್ಮನ್ನೆಲ್ಲ ಕರ್ಕೊಂಡು ಬಂದು ಹೈಗ್ರೌಂಡ್ಸಲ್ಲಿ ಕುಣಿಸಿ ನಮ್ಮನ್ನೆಲ್ಲ ಊಟ ಕೊಟ್ಟು ಅವತ್ತಿನ ಕುಮಾರಸ್ವಾಮಿ ಅವರಿದ್ದರು ಮುಖ್ಯಮಂತ್ರಿಗಳು ಅನ್ಕೋತೀನಿ. ಆವಾಗ ನಮ್ಗೆ ಯಾವುದೇ ರೀತಿ ಕೇಸ್ ಆಗಲಿ ಏನಾಗಲಿ, ಇನ್ನೂ ಕೇಸ್ ಆಗದಿರ ಬುದ್ಧಿ ಹೇಳಿ ಕಳಿಸಿದ್ರು ಪೊಲೀಸರು. ಈ ಥರ ಹೋರಾಟ ದಯವಿಟ್ಟು ಮಾಡಬೇಡ್ರಪ್ಪ ಅಂತೇಳಿ ಕೈ ಮುಗಿದ್ರು. ಪ್ರಾಣ ಹೊರಟೋದ್ರೆ ಯಾರು ಕೊಡ್ತಾರೆ ಅಂತೆಲ್ಲ ಹೇಳಿದ್ರು. ಆದರೆ ನಮ್ಮ ಹೋರಾಟ ಏನಿತ್ತು, ಸೋನಿಯಾ ಗಾಂಧಿ ಅವರಿಗೆ ನಮ್ಮ ನಾಯಕರು ಏನು ಹೇಳಿದ್ರು, ಕಪ್ಪು ಊಟ ತೋರಿಸ್ಬೇಕು, ತೋರಿಸಿದ್ವಿ. ಅವತ್ತು ಸೋನಿಯಾ ಗಾಂಧಿ ತದನಂತರ ಸ್ಟೇಟ್ಮೆಂಟ್ ಕೊಟ್ಟರು. ಅದಂತ ಎಲ್ಲ ಕಾರ್ಯಕ್ರಮ ಎಲ್ಲ ಮುಗಿದಾದ್ಮೇಲೆ ಸ್ಟೇಟ್ಮೆಂಟ್ ಕೊಟ್ಟರು ಅವರು ಸೋನಿಯಾ ಗಾಂಧಿಯವರು. ಅವತ್ತಿನಿಂದ ಇವತ್ತಿನವರೆಗೂ ಸೋನಿಯಾ ಗಾಂಧಿ ಅವರು ಬೆಳಗಾವಿ ವಿಷಯವಾಗಿ ಒಂದು ದಿನನೂ ಅವರು ಹೇಳಿಕೆನೇ ಕೊಡಲಿಲ್ಲ ಅವರು. ಓಕೆ, ಇದು ಕರ್ನಾಟಕ ರಕ್ಷಣಾ ವೇದಿಕೆಯ ಯೋಜನೆ ಹೋರಾಟ ಇದು. ಎಸ್ ಸರ್. ಯಾರ್ಯಾರ ಜೊತೆ ಎಲ್ಲ ಹೋರಾಟನ, ಯಾವ್ಯಾವ ರೀತಿಯಾದಂಥ ಹೋರಾಟಗಳನ್ನೆಲ್ಲ ಮಾಡಿದ್ದೀರಿ, ತಾವು ಪಾಲ್ಗೊಂಡಿದ್ದೀರಿ? ಭಾಳಷ್ಟು ಸರ್. ಈಗ ನಮ್ಮ ರಾಜ್ಯಾಧ್ಯಕ್ಷರು ಶಿವರಾಮೇಗೌಡರು, ವಾಟಾಳ್ ನಾಗರಾಜ್ ಅವರು ಇರ್ಬೋದು, ಕನ್ನಡ ಒಕ್ಕೂಟ ಅಂತೇಳಿ ಅವರು ಮಾಡಿಕೊಂಡ್ರು. ನಮ್ಮ ರಾಜ್ಯಾಧ್ಯಕ್ಷರನ್ನ ನೋಡಿ, ನಾನು ರಾಜ್ಯಕ್ಕೆ ದೊಡ್ಡ ಮಾರಕ ಅಂದರೆ ಒಂದು ದೊಡ್ಡ, ಈಗ ಕಾವೇರಿ ವಿಷಯ ಇರ್ಬೋದು, ಬೆಳಗಾವಿ ವಿಷಯ ಇರ್ಬೋದು, ಯಾವುದಾದ್ರು ದೊಡ್ಡ ಮಟ್ಟದ ಒಂದು ವಿಷಯ ಬಂದಾಗ ದೊಡ್ಡ ಧ್ವನಿ ಆಗಬೇಕು, ಈ ಕರ್ನಾಟಕ ಬಂದ್ಗಳಾಗಬೇಕಾ. ಆ ಸಮಯದಲ್ಲಿ ಏನು ಮಾಡಿದ್ರು, ವಾಟಾಳ್ ನಾಗರಾಜ್ ಅವರು ನಮ್ಮ ಶಿವರಾಮೇಗೌಡರು ಇಲ್ಲಿ ಬರಬೇಕು, ಎಲ್ಲ ಒಂದು ಒಕ್ಕೂಟ ಮಾಡ್ಕೊಂಡು ಹೋದಾಗ ಒಂದು ಧ್ವನಿ ಆಗುತ್ತೆ ಅಂತ ಹೇಳಿದಾಗ ಅವ್ರ ಜೊತೆ ನಿರಂತರವಾಗಿ ಅವರು ಕರೆ ಕೊಟ್ಟಾಗಲ್ಲ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಸಂಘಟನೆಯಿಂದ ಪಾಲ್ಗೊಂಡಿದ್ವಿ. ಅವರ ಒಡನಾಟ, ಸಾರಾ ಗೋವಿಂದ ಅವರ ಒಡನಾಟ, ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ HS ದೊರೆಸ್ವಾಮಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು. ಅದು ಹೋಗ್ತಾ ಹೋಗ್ತಾ ನಮ್ಮ ಕ್ರಾಂತಿಕಾರಿ ಹೋರಾಟ ಎಲ್ಲ ಹೋಗಿ ಕೊನೆಗೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ನಮ್ಮಲ್ಲಿ ಏನೋ ಒಂಥರ ಶಾಂತಿ ಹೋರಾಟ ಅವರು ಪಾಪ ಮೂಡಿಸ್ಬಿಟ್ರು. 42 ದಿವಸ ಒಂದು ಕಡೆ ಹೋರಾಟ ಮಾಡಿಸ್ಬಿಟ್ರು. ನಮ್ಮ ಭೂ ಹಗರಣ ಭೂ ಕಬಳಿಕೆ ವಿರೋಧಿ ಹೋರಾಟ ಸಮಿತಿ, ನಾವು ನಮ್ಮ ರಾಜ್ಯಾಧ್ಯಕ್ಷರು ಇಲ್ಲ ಹಿಂಗೆ ಕರೆದಿದ್ದಾರೆ, ಹಿಂಗೆ ನಮ್ಮ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು AT ರಾಮಸ್ವಾಮಿ ಕರೆದಿದ್ದಾರೆ, ನಾವೊಂದು ಭಾಗವಹಿಸ್ಬಿಟ್ಟು ಬರೋಣ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರು. ನಾವು ಅವ್ರ ಜೊತೆ ನಾವು ಒಂದು 5 ಜನ ಹೋದ್ವಿ. ಅಲ್ಲಿನ ವಾತಾವರಣ, ಅಲ್ಲಿ ಒಂದು ದಿವಸ ಭಾಗವಹಿಸೋಣ ಅಂತ ಹೇಳಿ ಕೊನೆಗೆ 49 ದಿವಸ ನಿರಂತರವಾಗಿ ಭಾಗವಹಿಸಿದ ಅಲ್ಲದೆ ಇಡೀ ನಮ್ಮ ಒಂದೊಂದು ದಿವಸನೂ ಕೂಡ ಒಂದೊಂದು ತಾಲೂಕು ಮತ್ತು ಜಿಲ್ಲೆಗಳಿಂದ ಬಂದು ಆ ಹೋರಾಟಕ್ಕೆ ನಾವು ನಮ್ಮ ರಕ್ಷಣಾ ವೇದಿಕೆಯಿಂದ ಬೆಂಬಲ ಕೊಡಿಸ್ತೀವಿ. ಆ ಥರ ಹೋರಾಟಗಳು ನಡ್ಕೊಂಡು ಒಡನಾಟ ದೊರೆಸ್ವಾಮಿಯವರು ಇರ್ಬೋದು, AT ರಾಮಸ್ವಾಮಿ ಇರ್ಬೋದು, ವಾಟಾಳ್ ನಾಗರಾಜ್ ಇರ್ಬೋದು, ಸಾರಾ ಗೋವಿಂದ್ ಅವರು ಇರ್ಬೋದು, ಹೀಗೆ ಭಾಳಷ್ಟು ಕನ್ನಡ ನಾಯಕರುಗಳ ಜೊತೆ ಹೋರಾಟಗಳನ್ನು ಮೇಕೆದಾಟಿಗೆ ಅವ್ರ ಜೊತೆ ಮೇಕೆದಾಟಿ ಇರ್ಬೋದು, ಮಹದಾಯಿ ಹೋರಾಟ ಇರ್ಬೋದು, ಭಾಳಷ್ಟು ಹೋರಾಟಗಳು ಅವ್ರ ಜೊತೆ ನಾವು ಅವರ ಮಾರ್ಗದರ್ಶನ. ಸೂಪರ್ ಸರ್. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಯಾವೆಲ್ಲ ಸಮಸ್ಯೆಗಳು ಒಬ್ಬ ಹೋರಾಟಗಾರನಿಗೆ ಎದುರಾಗುತ್ತೆ ಕುಮಾರ್ ಸರ್, ಮತ್ತೆ ನೀವು ಯಾವೆಲ್ಲ ಸಮಸ್ಯೆಗಳನ್ನ ಈ ಹೋರಾಟಕ್ಕೆ ಬಂದ ಮೇಲೆ ತಾವು ಫೇಸ್ ಮಾಡಿದಿರಿ, ಅಂದ್ರೆ ಎದುರಿಸಿದಿರಿ? ಈಗ ಸಮಸ್ಯೆ ನಾವು ನೋಡಿ, ಹೋರಾಟ ನಾಡು ನುಡಿ ಕನ್ನಡ ಇಷ್ಟಿಕ್ಕೊಂಡು ನಮ್ಗೆ ಯಾವುದೇ ರೀತಿ ಅಲ್ಲಿಂದ ಒಂದು ಪೋಸ್ಟ್ ಆಗ್ಬೋದು, ಒಂದು ಅಧ್ಯಕ್ಷ, ಈ ಥರ ಏನು ಬೇಡ, ಬರೀ ಒಂದು ನಾಡಿಗೆ ಸೇವೆ ಕಾರ್ಯಕರ್ತನಾಗಿ ದುಡ್ಕೊಂಡು ಹೋಗೋಣ ಅಂದರೆ ಯಾವುದೇ ರೀತಿ ಏನು ಬರೋದಿಲ್ಲ, ಏನಿಲ್ಲ. ಅಡ್ಡದಾರಿ ಹಿಡಿದಾಗ ಮಾತ್ರ ಸಮಸ್ಯೆಗಳು. ಅಡ್ಡದಾರಿಗೆ ನನ್ನ ದೊಡ್ಡ ಸೂಪರ್ ನಾಯಕ ಆಗ್ಬಿಡು. ಹೌದು, ಹೋರಾಟ ಮಾಡಿದ್ರೆ ಗುರುತಿಸ್ತಾರೆ ಸರ್, ಹೋರಾಟ ಮಾಡಿದ್ರೆ ಗುರುತಿಸ್ತಾರೆ ಅನ್ನೋಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ತಮಗೆ. ಬೆಳಗಾವಿಯಲ್ಲಿ ಈ ಮಸಿ ಬೆಳೆದ ಪ್ರಕರಣ ಎಲ್ಲ ಮುಗೀತು, ಸುಮಾರು 1 ವರ್ಷ 2 ವರ್ಷ ಕಳೀತು ಅನ್ಕೋತೀನಿ. ಅದೇ ತಿರ್ಗಾ ಅವನು ವಿಜಯ್ ಮೌರ್ಯ ಅನ್ನೋನು ಮತ್ತೆ ತಿರ್ಗಾ ಬಲ ಬೀಸ್ತಾನೆ. ನೀವು ವಿಧಾನಸೌಧ ಬೆಂಗಳೂರು ಬಂದಾಗ ಮಸಿ ಬೆಳೆಯೋದಲ್ಲ, ನಿಮಗೆ ತಾಕತ್ತಿದ್ರೆ ಮಹಾನಗರ ಪಾಲಿಕೆ, ಅವನು ಅವಾಗ ಮೇಯರ್ ಆಗಿರ್ತಾನೆ, ಬಂದು ಇಲ್ಲಿ ಬನ್ನಿ, ಮಹಾನಗರ ಪಾಲಿಕೆ ಒಳಗಡೆ ಬನ್ನಿ ನೋಡೋಣ, ನಿಮ್ಗೆ ತಾಕತ್ತಿದ್ರೆ ನಿಮ್ಮ ಕನ್ನಡ ಬಾವುಟನಲ್ಲಿ ತನ್ನಿ ಅಂತ ಒಂದು ಸವಾಲಾಗ್ತಾನೆ. ಅವತ್ತು ಇನ್ನೂ ಭಾಳ ದೊಡ್ಡ ಕ್ರಾಂತಿಕಾರಿ ಹೋರಾಟ ನಡೀತು ಸರ್. ಆಗ ನಾವೆಲ್ಲ ಇಲ್ಲಿ ಅದೇ ಥರ ನಮ್ಮ ಅಧ್ಯಕ್ಷರು, ಅಂದಿನ ಪ್ರಧಾನ ಕಾರ್ಯಾಧ್ಯಕ್ಷರು
ಎಲ್ಲ ಹೇಳಿ ಎಲ್ಲ ಒಂದು ರೂಪು ಯೋಜನೆಗಳನ್ನ ಮಾಡಿಕೊಂಡು ಅವ್ನು ಕರೆ ಕೊಟ್ಟ, ಬೆಳಿಗ್ಗೆ ಸ್ಟೇಟ್ಮೆಂಟ್ ಕೊಟ್ಟ, ಅವತ್ತು ರಾತ್ರಿನೇ ಎಲ್ಲ ಸಿದ್ಧ, ಓಕೆ ಹೊರಡ್ಬೇಕಷ್ಟೇ. ಹಾ ಒಂದು ಹೋರಾಟ ಇದೆ, ಬರಬೇಕು ಅಂತ ನಮಗೆ ಮಾಹಿತಿ ಕೊಡೋರು. ನಾವು ನಮ್ಮ ಬಸವೇಶ್ವರ ಸ್ನೇಹಿತರೆಲ್ಲ ಹೋಗ್ತಿದ್ವಿ. ಹೆಂಗ್ ಹೋಗ್ತಿದ್ವಿ ಏನು ಅಂತ ಇಲ್ಲ, ಪ್ಲಾನ್ ಆಯ್ತು, ಎಲ್ಲ ಆಯ್ತು. ಹೇಗೆ ಹೋಗ್ಬೇಕು, ಹೊರಡಬೇಕು ಅನ್ನೋದನ್ನ ಮಲ್ಲೇಶ್ವರಮ್ಮನ ನಮ್ಮ ಶಿವರಾಮೇಗೌಡರು ಸುತ್ತಮುತ್ತ ಪ್ರದೇಶಗಳಲ್ಲಿ ನಿಂತ್ಕೊಂತೀವಿ ಎಲ್ಲರೂ ಅಲ್ಲಿ. ಓಕೆ ದಿಢೀರ್ ಹೋರಾಟ ಇರೋದ್ರಿಂದ ನಮ್ಗೆ ಅವತ್ತು ಒಂದು ಲಗೇಜ್ ಗಾಡಿ ಸರ್. ಅವತ್ತು ಎಲ್ಲ ನಮ್ಗೇನು ಐಷಾರಾಮಿ ಕಾರ್ಗಳಲ್ಲೇನು ಹೋಗ್ತಾ ಇರಲಿಲ್ಲ, ಟಿಗಳಲ್ಲಿ ಏನಿಲ್ಲ, ಗೂಡ್ಸ್ ಗಾಡಿ. ನನಗೆ ಇವತ್ತು ನೆನಪಿದೆ, ಗೂಡ್ಸ್ ಗಾಡಿಯಲ್ಲಿ ಜಮಖಾನ ಹಾಕೊಂಡಿವಿ ನಾವೆಲ್ಲ. ಓಕೆ ಎಲ್ಲರೂ ಒಂದೊಂದು ಕಡೆ ಒಂದೊಂದು ಕುತ್ಕೊಂಡ್ವಿ, ಹೆಂಗಾಗುತ್ತೋ ಹಂಗೆ ಕುತ್ಕೊಂಡ್ವಿ. ಸಾಧ್ಯವಾದಷ್ಟು ಚಕಲ್ ಬಾಕ್ ಹಾಕೊಂಡು ಕೆಲವ್ರು ನಿಂತ್ಕೊಳ್ಳೋರು ಮಾಡೋದು. ಸುಮಾರು 9-9:30 ಬಿಟ್ವಿ ಸರ್ ನಾವಲ್ಲಿ. ಆ ಗೂಡ್ಸ್ ಗಾಡಿಯಲ್ಲೇ ಬಿಟ್ವಿ ಬೆಂಗಳೂರಿಂದ ಗೂಡ್ಸ್ ಗಾಡಿನೇ. ಎಲ್ಲರೂ ಯಾವುದೇ ಸೀಟ್ ವ್ಯವಸ್ಥೆ ಇಲ್ಲ, ಮತ್ತೊಂದು ಏನು ಇಲ್ಲ. ಹುಟ್ಟಿದ ಬಟ್ಟೆಯಲ್ಲಿ ಹೆಂಗಿದ್ವ ಕರೆದ್ರು ಬಂದ್ವಿ, ಹುಟ್ಟಿದ ಬಟ್ಟೆಯಲ್ಲಿ ಹೆಂಗೆ ಇದ್ವಿ ಹಂಗೆ ಹೊರಟ್ವಿ ಬೆಳಗಾವಿ. ಅಲ್ಲೇನು ಹೋರಾಟ ಆಗ್ಬೇಕು ಯಶಸ್ವಿ. ಎಷ್ಟು ಜನ ಹೋಗಿದ್ರಿ ಇಲ್ಲಿಂದ? ಸುಮಾರು ನಾವೊಂದು ಇಲ್ಲಿ ಬೆಂಗಳೂರು ನಾವು ಬಿಟ್ಟಾಗ ಸುಮಾರು 40-50 ಜನ ನಾವಿಲ್ಲಿ. ದಿಢೀರ್ ಹೋರಾಟ ಅಲ್ವಾ, ದಿಢೀರ್ ಹೋರಾಟ ಅವ್ನು ಸವಾಲಾಗ್ದ ದಿಢೀರ್ ಅಂತ ಕರೆದ್ರು ಎಲ್ಲ. ಆಮೇಲೆ ಜಿಲ್ಲೆಗಳಿಂದ ಅಲ್ಲಿ ಫೋನ್ ಸಂಪರ್ಕ ಮಾಡಿಕೊಂಡು ಅಲ್ಲಿನ ಅಕ್ಕಪಕ್ಕ ಜಿಲ್ಲೆಗಳವರೆಲ್ಲ ಅಲ್ಲಿ ಬೆಳಗ್ಗೆಲ್ಲ ಬರ್ಬಿಡ್ಬೇಕು ನೀವು ಅಂತ ಹೇಳಿ ಸ್ವಲ್ಪ ಜನ ಕರ್ಸ್ಕೊಂಡ್ರು ಅಲ್ಲಿರೋ ಜಿಲ್ಲೆ. ನಾವಿಲ್ಲ ಬೆಂಗಳೂರಿಂದ ಹೋದ್ವಿ. ಸೊ ಅಲ್ಲಿ ನಮ್ಗೆ ಒಂದು ಏನು ಬರೀ ಅಲ್ಲಿ ಹೋದಾಗ ಅಲ್ಲಿ ಗೊತ್ತಲ್ಲ, ಬೆಳಗಾವಿ ಅಂದರೆ ಪ್ರಶುದ್ಧ ವಾತಾವರಣ. ಆಗಲೇ ಇಡೀ ಪೊಲೀಸ್ ಇಲಾಖೆಗಳಿಗೆ ಮಾಹಿತಿ ಎಲ್ಲ ಹರಡಿದೆ. ಬಂದರು, ಇನ್ನು ಬೆಂಗಳೂರಿಂದ ಬರ್ತಾ ಇದ್ದಾರಂತೆ, ಪಕ್ಕ ಜಿಲ್ಲೆಗಳಿಂದ ಜನ ಬರ್ತಾರೆ ಅಂತೇಳಿ ಅಲ್ಲಿ ಇಡೀ ಪೊಲೀಸ್ ಸರ್ಪಗಾವಲಿನೇ ಏರ್ಪಡಿಸ್ಬಿಟ್ಟಿದೆ. ಓಕೆ ಆದರೂ ಒಂದು ಸವಾಲು, ಬೆಂಗಳೂರು ಮಹಾನಗರ ಪಾಲಿಕೆ ಒಳಗಡೆ ಹೋಗಲೇಬೇಕು. ಸರಿ, ಹೆಂಗೆ ಹೋಗೋದು? ಗುಂಪು ಕಟ್ಕೊಂಡು ಹೋದ್ರೆ ಅಲ್ಲೇ ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲೇ ಪೊಲೀಸವರೆಲ್ಲ ನಿಂತ್ಬಿಟ್ಟವ್ರೆ. ಆ ರೋಡ್ಗೆ ಎಂಟ್ರಿ ಮಾಡೋಕ್ಕೆ 4 ದಿಕ್ಕುಗಳಲ್ಲೂ ಪೊಲೀಸ್ನ ಹಾಕಿದ್ದಾರೆ. ಸರಿ, ಒಂದು ತಂಡ ಮಾಡ್ತಾರೆ ನಮ್ಮ ಅಲ್ಲಿನ ಅವತ್ತಿನ ಕಾರ್ಯದರ್ಶಿ. ಇಲ್ಲ, ನೀವು ಒಂದು 5 ಜನ ನೀವೇನಾದರೂ ಮಾಡಿ ಒಳಗೆ ಹೋಗ್ಬೇಕು, ಶಾಲೆ ಹಾಕೋಬೇಡಿ, ಏನಿಲ್ಲ. ಅಲ್ಲಿ ಹೋಗಿ ಆಮೇಲೆ ಧಿಕ್ಕಾರಕ್ಕೆ ಹೋಗಿ ನಮ್ಮ ಯಶಸ್ವಿ ಆದ್ಮೇಲೆ ನಾವು ಒಂದು ರ್ಯಾಲಿ ಬರ್ತಾ ಇರ್ತೀವಿ, ನೀವು ಎಷ್ಟೊತ್ತು ಒಳಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಅದ್ರಲ್ಲಿ ನಾನು ಒಬ್ಬ ಇದ್ದೆ ತಂಡದಲ್ಲಿ. ತಂಡದಲ್ಲಿ ನಾವು ನಮ್ಮ ಧ್ವಜವನ್ನ ಬಾವುಟ ಇಟ್ಕೊಂಡು ಹೋಗ್ತೀವಿ. ನೋಡ್ತೀವಿ ಹೆಂಗಪ್ಪ ಎಲ್ಲ ಕಾಂಪೌಂಡ್ ಹೈಟ್ ಅಂದರೆ ಇವತ್ತಿನ ಮಹಾನಗರ ಪಾಲಿಕೆ ಈಗ ಹೊಸ್ದಾಗಿರೋದು. ಅವತ್ತಿನ ಮಹಾನಗರ ಪಾಲಿಕೆ ಸ್ವಲ್ಪ ಅಲ್ಲಿ ಮರಾಠಿಗರ ಪ್ರಭಾವ ಇರೋ ಜಾಗ. ಅಂದರೆ ಸಂಪೂರ್ಣವಾಗಿ ಕನ್ನಡಿಗರೇ ಇರೋದು. ಆದರೂ ಸ್ವಲ್ಪ ಕಿಡಿಗೇಡಿಗಳು MES ಅವರು ಈ ವಿಜಯ್ ಮೌರ್ಯ ಅಂತ ಜಾಗದಲ್ಲಿ ಬೆಂಬಲಿಗರು ಸ್ವಲ್ಪ ಜಾಸ್ತಿ ಇದ್ರು. ಅಂತ ಜಾಗದಲ್ಲಿ ಹೋದ್ವಿ. ಹೆಂಗ್ ಹೋಗೋದು? ಎಲ್ಲ ಪೊಲೀಸ್ ಸರ್ಪಗಳು ಹಾಕ್ಬಿಟ್ಟಿದ್ದಾರೆ, ಏನ್ ಮಾಡೋದು? ಇನ್ನು 10 ನಿಮಿಷದಲ್ಲಿ ರ್ಯಾಲಿ ಬಂದ್ಬಿಡ್ತದೆ. ಅವ್ರು ಬರೋ ಅಷ್ಟೊತ್ತಿಗೆ ಅಟ್ಲೀಸ್ಟ್ ನಾವು ಒಳಗಡೆ ಹೋಗಿ ಅವನ ಕಚೇರಿಗೆ ಹೋಗಿ ಬಾವುಟನ ಪ್ರದರ್ಶನ ಮಾಡಲೇಬೇಕು ಅಂತೇಳಿ ನಾವು ನಮ್ಮ ಸ್ನೇಹಿತರೆಲ್ಲ ಏನಾದರೂ ಮಾಡಿ ಹೋಗ್ಲೇಬೇಕು. ಹಿಂದೆಯಿಂದ ಹೋಗ್ತೀವಿ, ತುಂಬ ಗೋಡೆ ಹೈಟ್ ಐತೆ, ಏಣಿ ಸಿಗ್ತಾ ಇಲ್ಲ, ಹೆಂಗೆ ಹೋಗೋದು, ಏನು ಮಾಡೋದು, ಒಟ್ಟಾರೆ ಆರ್ಲೇಬೇಕು, ಕದ್ದಾಗಿದ್ದೆ ನಾವು ಆರ್ಲೇಬೇಕು ಅಂತ. ಕೊನೆಗೆ ವಿಧಿ ಇಲ್ದಿರ ನಾನು ಇನ್ನೊಬ್ಬರು ನಮ್ಮ ನಾಗರಬಾಯಿ ಬಾಲಾಜಿ ಅಂತ ಒಬ್ಬರು ನಮ್ಮ ಸ್ನೇಹಿತರಿದ್ರು. ನೋಡೋಣ, ಸ್ವಲ್ಪ ಇಲ್ಲಿ ಎತ್ಬೋದು, ಸ್ವಲ್ಪ ಹೈಟು ಕಮ್ಮಿ ಇದೆ, ಸ್ವಲ್ಪ ಪೊಲೀಸ್ ಈ ಕಡೆ ತಿರುಗಿದ್ದಾನೆ, ನಾವು ಹಿಂಗೆ ತಿರ್ಗೋಣ, ನೀವು ಇನ್ನು 3 ಜನ ಹೆಂಗೋ ನಿಮ್ಮ ಯೋಜನೆಗಳಲ್ಲಿ ಬನ್ನಿ ಅಂತೇಳಿ ಅವನು ಸ್ವಲ್ಪ ಐಡಿಯಾ ಮಾಡಿ ಒಬ್ಬನ ಮೇಲೆ ಫಸ್ಟು ನಾನು ಎತ್ತದೆ, ಅವನ ಕೈ ಹಿಡ್ಕೊಂಡ್ವಿ. ದಿಢೀರ್ ಅಂತ ಕಾಂಪೌಂಡ್ ಒಳಗೆ ಬಿದ್ವಿ ಇಬ್ರು ಅಷ್ಟೇ. ಬೇದರೆ ಓಡೋದ್ವಿ. ಪೊಲೀಸವರೆಲ್ಲ ನಮ್ಮ ಹಿಂದೆ ಓಡ್ ಬಂದರು. ಸೀದಾ ಅವನ ಕಚೇರಿಗೆ ಹೋಗಿ ಅವನ ಕಚೇರಿ ಚೇರ್ನ ಎತ್ತು ಹೊಡೆದಾಕಿ ಅವನಿಗೆ ಧಿಕ್ಕಾರಕ್ಕೆ ಹೋಗಿ ಅಲ್ಲೇ ಅವ್ನ ಕಚೇರಿ ಪಕ್ಕನೇ ಒಂದು ಮೇಲ್ಗಡೆ ಧ್ವಜಸ್ತಂಭ ಆಯಿತು. ಅಲ್ಲಿ ನಮ್ಮ ಕನ್ನಡ ನಾಡ ಬಾವುಟವನ್ನು ಪ್ರದರ್ಶನ ಮಾಡಿ ಬಾರ ಅವ್ನಿಗೆ ತಾಕತ್ತಿದೆ ಅಂತ ಧಿಕ್ಕಾರಕ್ಕೆ ಹೋಗಿದ್ವಿ. ಅಷ್ಟೊತ್ತಿಗೆ ನಮ್ಮ ಎಲ್ಲ ತಂಡದವರೆಲ್ಲ ಬಂದ್ಬಿಟ್ಟಿದ್ರು. ರ್ಯಾಲಿ ಬಂತು. ಏನು ರಣರಂಗ ನನಗೆ ಗೊತ್ತಿದ್ದಂಗೆ ಸರ್, ಹೊಡೆದ್ರು ಪೊಲೀಸರು ಲಾಠಿ ಚಾರ್ಜು. ಎಷ್ಟು ಜನಕ್ಕೆ ಹಾನಿ ಆಯಿತು, ಎಷ್ಟು ಜನಕ್ಕೆ ಅಂದರೆ ಭಾಳಷ್ಟು. ನಮಗೆ ಸ್ವಲ್ಪ ಜಾಸ್ತಿ ಆಯಿತು ಹಾನಿ ಅಂತಲೇ ಅನ್ಕೋಬೋದು, ಯಾಕಂದ್ರೆ ನಾವು ಒಳಗೆ ಸಿಗಾಕೋಬಿಟ್ಟಿದ್ವಿ, ಜಾಸ್ತಿ ಬಿದ್ದಿತ್ತು ಭಾಳಷ್ಟು. ಏನು ನಂದು ಶರ್ಟು ಪ್ಯಾಂಟು ಏನೂ ಇಲ್ಲ ಸರ್. ಅವತ್ತು ನೀವು ನೋಡಿರ್ಬೋದು, ಕೆಲವು ನನ್ನ ಭಾವಚಿತ್ರಗಳಿದೆ, ನೀವು ನೋಡಿರ್ಬೋದು. ಅದರಲ್ಲಿ ಬಹಳ ಹಾನಿ ಒಳಗೆ ಆಗ್ತೀವಿ. ಹೋರಾಟ ಯಶಸ್ವಿ ಆಯಿತು. ಅವನು ಧಿಕ್ಕಾರಕ್ಕೆ ಹೋಗಿದ್ವಿ, ಅವನ ಕಚೇರಿಗೆ ನುಗ್ಗಿದ್ವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಇತಿಹಾಸದಲ್ಲಿ ಅವರು ಏನು ಒಂದು ಅವ್ರದ್ದೊಂದು MES ಒಂದು ಧ್ವಜ ಮಾಡ್ಕೊಂಡಿರ್ತಾರೆ. ಆ ಧ್ವಜದ ಪಕ್ಕ ನಮ್ಮ ಧ್ವಜವನ್ನು ಪ್ರದರ್ಶನ ಮಾಡಿ ಇತಿಹಾಸದಲ್ಲೇ ಕನ್ನಡ ಧ್ವಜನ ಮಹಾನಗರ ಪಾಲಿಕೆ ಮೇಲೆ ನಾವು ಇದು ಮಾಡ್ತೀವಿ ಸರ್. ಅದೊಂದು ಭಾಳ ಹೆಮ್ಮೆ ನನಗೆ. ಆ ಹೋರಾಟ ಇವತ್ತು ನೆನೆಸ್ಕೊಂಡ್ರೆ ಸರ್, ಅವತ್ತು ನನಗೆ ಅಲ್ಲೇ ಆಗಿದ್ದನ್ನ ನಾನೆಲ್ಲ ಮರ್ತ್ಬಿಟ್ಟಿದ್ದೀನಿ. ಯಶಸ್ವಿ ಆಯ್ತಲ್ಲ, ಅದೊಂದು ಭಾಳ ಖುಷಿ ಆಯಿತು. ಆಮೇಲೆ ತದನಂತರ ಗೊತ್ತಲ್ಲ, ಪೊಲೀಸರು ಭಾಳ ಹಾನಿಗೊಳಗಾಗಿದ್ವಿ, ಅಲ್ಲೇಗಾಗಿದೆ ಅಂತೇಳಿ ನಮ್ಮನ್ನೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಸುಮಾರು 3-4 ಅವರ್ ನಿಕ್ಕಿ ಪ್ರಥಮ ಚಿಕಿತ್ಸೆ ಏನೇನು ಕೊಡಬೇಕೆಲ್ಲ ಮಾಡಿ ಕೊನೆಗೆ ತಿರ್ಗಾ ಅವತ್ತಿನ ದಿವಸ ರಾತ್ರಿನೇ ನಾವು ಅಲ್ಲೇ ಡಿಸ್ಚಾರ್ಜ್ ಆಗಿ ಅಲ್ಲಿಂದ ತಿರ್ಗಾ ಅದೇ ಯಥಾವತ್ತಾಗಿ
ಮತ್ತೆ ಯಾವುದೇ ಕೇಸ್ ಆಗ್ಲಿಲ್ಲ ತಮ್ಮ ಮೇಲೆ? ನಾ ಬಂದ ಮೇಲೆ ಏನೋ ಕೇಸ್ ಆಯ್ತಂತೆ ಸರ್. ಯಾಕಂದ್ರೆ ನಮ್ಗೆ ಬಹಳಷ್ಟು ಹಾನಿಯಾಗಿದೆ. ಪೊಲೀಸವರು ಪಾಪ ಬಹಳ ಶ್ರಮ ಪಟ್ಟರು. ಪೊಲೀಸರು ನಮ್ಗೆ ಬಹಳ ಸಪೋರ್ಟ್ ಕೊಡ್ತಾರೆ ಪೊಲೀಸರು, ಇಲ್ಲ ಅಂತಲ್ಲ. ಹೋರಾಟಗಾರರಿಗೆ ಅವತ್ತು ರುಬ್ಬಿಡ್ತಾರೆ ಅಷ್ಟೇ ಸಿಗ್ದ ಅವ್ರಿಗೆ ಏನ್ ಕಂಟ್ರೋಲ್ ಬರಬೇಕು, ಕಂಟ್ರೋಲ್ ಬರಬೇಕು. ಏನ್ ಮಾಡಬೇಕು ಅಲ್ಲಿ ಗೊತ್ತಲ್ಲ ಸರ್, ಪ್ರಕ್ಷುಬ್ಧ ವಾತಾವರಣ ಅವತ್ತು. ಇವತ್ತಿಲ್ಲ ಬಿಡಿ, ಇವತ್ತು ಸಂಪೂರ್ಣವಾಗಿ ನಿರ್ಣಾಮ ಆಗ್ಬಿಟ್ಟವ್ರೆ. ಅಂದ್ರೆ ಈ ತರ ಹೋರಾಟಗಳು ಕೊಟ್ಟಾಗ್ಲೇ ನಿರ್ಣಾಮ ಆಗಿದ್ದಲ್ಲಿ ಒಂದ್ ಸ್ವಲ್ಪ ಭಯ ಬಂತು. ನುಗ್ಗಿದ್ವಿ, ಅವ್ನು ಕೊಟ್ಟ ಸವಾಲ್ ಬಂದಿದೀವಲ್ಲ, ಬಾ ಬಂದಿದೀವಿ ನಿನ್ ಕಚೇರಿ ಇದೀವಿ, ಬಾ ಎಲ್ಲಿಗೆ ಬೇಕಾದ್ರೂ ಕನ್ನಡಿಗರು ನುಗ್ತಾರೆ ಮಾಡ್ತಾರೆ ಅನ್ನೋದು ದೊಡ್ಡ ಸಂದೇಶ ಹೋಯ್ತು ಅವನ್ಗೆ. ಅಲ್ಲಿಂದ ಸ್ವಲ್ಪ ಸಂಘಟನೆ ನಿಷ್ಕ್ರಿಯ ಆಯ್ತು ಅಂತಾನೆ ಅನ್ಕೋತೀವಿ. ಎಸ್ ಸರ್. ಇಷ್ಟೆಲ್ಲ ನೋವನ್ನ ತಿನ್ಕೊಂಡು, ಹೊಡೆತಗಳನ್ನ ತಿನ್ಕೊಂಡು ಈ ಹೋರಾಟಗಳನ್ನ ಇನ್ನು ಮಾಡಬೇಕು ಅನ್ನೋ ಹುಮ್ಮಸ್ಸು ಉಳ್ದಿರುತ್ತಾ ಆ ಕ್ಷಣದಲ್ಲಿ? ಅಂದ್ರೆ ಒಂದೊಂದು ಹೋರಾಟ ಆದಾಗ ಸರ್, ನಾನು ಸತ್ಯ ಹೇಳ್ತಾ ಇದ್ದೀನಿ, ಒಂದೊಂದು ಹೋರಾಟ ಈ ಥರ ಕ್ರಾಂತಿಕಾರಿ ಹೋರಾಟ ಆದಾಗ ಸುಮಾರು 3 ದಿವಸ 4 ದಿವಸ ಮನೇಲಿ ಮಲ್ಕೊಂಡಿದ್ದೆ. ಅಷ್ಟು ಮೈಕೈ ನೋವುಗಳು. ನಾನು ಇವತ್ತು ಬೆರಳುಗಳು ಇದು ಕೆಲವೊಂದು ಲಾಠಿ ಚಾರ್ಜ್ಗಳಲ್ಲಿ ಆದಾಗ ಸ್ವಲ್ಪ ನೋಡ್ಕೊಂಡಾಗಲ್ಲ ನನಗೆ ಅದು ಹಳೆ ನೆನಪುಗಳು ಭಾಳಷ್ಟು ಸರ್. ಹಾಸ್ಪಿಟ್ಲುಗೆ ನಾನು ಬಂದಾಗ ತಿರ್ಗಾ ಹೋಗಿ ಸ್ವಲ್ಪ ಚಿಕಿತ್ಸೆಗಳು ತೊಗೊಂಡಾಗ ಸ್ವಲ್ಪ ಒಂದು 3-4 ದಿವಸ ಆದಮೇಲೆ ತಿರ್ಗಾ ಮೊದಲನೇ ಕಂಡೀಷನಲ್ಲಿ ಬರ್ತೀವಿ. ತಿರ್ಗಾ ಅದೇ ಹೋರಾಟ, ಅದೇ ಹಿನ್ನೆಲೆ. ಅಲ್ಲ, ಯಾಕೆ ಕೇಳಿದೆ ಅಂದರೆ ಕುಮಾರ್ ಸರ್, ನಾನೇ ಸ್ವತಃ ನೋಡಿದ್ದೀನಿ ನೀವೆಲ್ಲ ಹೋರಾಟ ಮಾಡುವಾಗ ಪೊಲೀಸ್ನವ್ರು ಸುಮ್ಮನೆ ಇರ್ತಾರೆ. ಒಂದು ಚೂರು ಎಲ್ಲೋ ಒಂದಿಷ್ಟು ವ್ಯತ್ಯಾಸ ಆಗ್ತಾ ಇದೆ ಅಂತ ಅವರಿಗೆ ಒಂದಿಷ್ಟು ಸೂಕ್ಷ್ಮತೆ ಗೊತ್ತಾದ ತಕ್ಷಣ ಹೆಂಗ್ ಹೊಡಿತಾರೆ, ಸಿಕ್ತವ್. ನೀವೆಲ್ಲ ಬಿಡಿ, ಒಂದಿಷ್ಟು ಒಳ್ಳೆ ಪರ್ಸನಾಲಿಟಿ ಇದ್ದೀರಾ, ಒಂಚೂರು ಮುಟ್ಟಕ್ಕೂ ಹಿಂದೆ ಮುಂದೆ ಎಳ್ದಾಡಕ್ಕೂ ಒಂದಿಷ್ಟು ಕಷ್ಟ ಆಗ್ತದೆ. ಆದ್ರೆ ಕೆಲವ್ರಿಗಂತೂ ಹೊಡಿತಾರೆ. ನಿಜವಾಗ್ಲೂ ನಮಗೆ ಅಲ್ಲಿ ಬಹಳ ನೋವಾಗತ್ತೆ. ಅಂತ ಸನ್ನಿವೇಶಗಳೆಲ್ಲ ಅಲ್ಲಿ ಉದ್ಭವ ಆಗತ್ತೆ. ಅದೆಲ್ಲ ಸ್ವತಃ ತಾವು ಜೊತೆಲಿದ್ದೇ ನೋಡ್ತಿರಲ್ಲ, ನಿಮ್ಗೂನು ಕೂಡ ಒಂದಿಷ್ಟು ಅವಾಗ ಅಟ್ಯಾಕ್ ಆಗತ್ತೆ. ಖಂಡಿತ ಕೂಡ ಬಿಟ್ಬಿಡೋದಿಲ್ಲ ಅವರು. ಪೊಲೀಸವರಲ್ಲಿ ಈಗ ನೋಡಿ, ನಾವು ಪಾಪ ನಮ್ಮ ರಿಸರ್ವ್ ಪೊಲೀಸ್ ಅಂತ ಇರ್ತೀವಿ, ಅವ್ರಿಗೆ ಬರೀ ಅವರು ದೊಡ್ಡ ಮೇಲಿನ ಅಧಿಕಾರಿ, ಅವರು ಆಕ್ಷನ್ ಅಂತ ಹೇಳ್ತಾರೆ ಹೊರತು ಅವ್ರ ಪಾಡಿಗೆ ಅವರು ಡ್ಯೂಟಿ ಮಾಡ್ತಾರೆ ಸರ್. ಇಲ್ಲ ಸರ್, ಲಾಠಿ ಏಟ್ಗಳಂತೂ ಸರ್ ಎಷ್ಟು ತಿನ್ಬಿಟ್ಟಿದೀವೋ ಸರ್. ವರ್ಷದಲ್ಲಿ 1 ಲಾಠಿ ಏಟು ಫಿಕ್ಸು ಅಂತ ಅನ್ಕೊಂಬಿಡಿ ಸರ್. ನಮಗೆ ನನ್ನ ಹೋರಾಟ ಇತಿಹಾಸದಲ್ಲಿ ವರ್ಷದಲ್ಲಿ ಒಂದಾದ್ರೂ ಲಾಠಿ ಏಟಂತೂ ತಿಂತೀವಿ ಸರ್. 3-4 ದಿವಸ ಮನೆಯಲ್ಲಿ ಅದನ್ನ ಒಂದು ವಿಶ್ರಾಂತಿ ಪಡ್ಕೊಂತೀವಿ ಸರ್. ಬಿದ್ದಾಗ ಏನು 1-2 ಏಟ್ ಅಂತೂ ಬೀಳಲ್ಲ ಸರ್, ಪಟ ಅಂತ ಹೊಡಿತಾನೆ ಇರುತ್ತೆ. ಅಲ್ಲೂ ಅಷ್ಟೇ, ಬೆಳಗಾವಿಯಲ್ಲಿ ಹೊಡಿತಾನೆ ಇದ್ರು ನಮ್ಮ ಉದ್ದೇಶ ಈಡೇರ್ಬೇಕಷ್ಟೇ. ಹಾಗೆ ಆ ಥರ ಹಿನ್ನೆಲೆ ಅದು ಏಟ್ ಅನಿಸ್ತಾ ಇರಲಿಲ್ಲ ನಮಗೆ. ಆಮೇಲೆ ಹೋರಾಟ ಎಲ್ಲ ಮುಗಿದ ಮೇಲೆ ಮನೇಲಿ ಬಂದಾಗಲೇ ಗೊತ್ತಾಯ್ತು ಆ ನೋವು ಗೀವು 1-2 ದಿವಸ ಆ ಥರ. ಆ ಸಂದರ್ಭದಲ್ಲಿ ಇನ್ನೂ ಎನರ್ಜಿ ತಮಗೆ ಖಂಡಿತವಾಗ್ಲು ಸರ್, ಖಂಡಿತವಾಗ್ಲೂ. ಅದು ಹೇಳೋದಲ್ಲ, ಭುವನೇಶ್ವರಿ ಆಶೀರ್ವಾದ, ತಾಯಿ ಭುವನೇಶ್ವರಿ ಆಶೀರ್ವಾದ. ಎಲ್ಲೋ ತುಂಬ ದೊಡ್ಡ ಮಟ್ಟದ ಏನು ಪ್ರಾಣ ಹೋಗೋ ಅಂತ ಆಗಲಿಲ್ಲ. ಎಲ್ಲ ಒಂದು ಕಡೆ ಹಲ್ಲೆಗಳ ನೋವುಗಳಾದವು. ಅದನ್ನು 3-4 ದಿವಸದಲ್ಲಿ ನಾವು ಚಿಕಿತ್ಸೆ ತಗೊಂಡು ನಾವು ಅದನ್ನು ಮತ್ತೆ ಇನ್ನೊಂದು ಹೋರಾಟಕ್ಕೆ ಸಜ್ಜಾಗ್ತಾ ಇದೀವಿ ಸರ್. ಹೋರಾಟ ಮಾತ್ರ ನಿಲ್ತಾ ಇರಲಿಲ್ಲ ಸರ್. ಯಾವುದೇ ಕರೆ ಬಂದ್ರೆ ಸಾಕು ಸರ್, ನಮ್ ಕಾಯ್ತಾ ಇದ್ವಿ ಹೋರಾಟ ಹೋಗ್ಬೇಕು. ನಮ್ಮ ಸ್ನೇಹಿತರಿಗೆ ಫೋನ್, ನಮ್ಮ ಹತ್ರ ಅವಾಗೆಲ್ಲ ಸಂಪರ್ಕ ಕಮ್ಮಿ, ಫೋನು ನಮ್ಮ ಹತ್ರ ಇರಲಿಲ್ಲ. ಫೋನ್ ಸಂಪರ್ಕ ತಗೊಳ್ಳೋ ಅಷ್ಟ ಇರಲಿಲ್ಲ ನಮಗೆಲ್ಲ ಅವಾಗೆಲ್ಲ. ನಮ್ಮ ಸ್ನೇಹಿತರ ಹತ್ರ ಇತ್ತು, ಅವ್ರಿಗೆ ಮೆಸೇಜ್ ಬರೋದು, ಅವ್ನು ನಮ್ಗೆ ಹೇಳೋನು, ನಾವು ನಮ್ಮ ಜೊತೆಲಿರೋರಿಗೆಲ್ಲ ಹೇಳಿ ಅವತ್ತಿನ ದಿನದಲ್ಲಿ ಅಷ್ಟು ಸಂಪರ್ಕ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಂದರೆ ಹೋರಾಟ ಅಂದರೆ ಸರ್, ನೀವು ಹೇಳ್ದಂಗೆ ಬದುಕು ಒಂದೊಂದ್ಸರಿ ನಮಗೆ ಏನಾಗ್ಬಿಡ್ತದೆ, ಅವಾಗೆಲ್ಲ ನಮ್ಮ ದುಡ್ಡು ಕಾಸು ಇರಲ್ಲ. ನಮ್ಮ ಉದಾಹರಣೆಗೆ ಮೈಸೂರು ಬ್ಯಾಂಕ್ ಸರ್ಕಲ್ಲು, ಅದು ಕಾರ್ಪೊರೇಷನ್ ಸರ್ಕಲ್ಲು, ಇಲ್ಲೆಲ್ಲ ಹೋರಾಟಗಳೆಲ್ಲ ಹಮ್ಕೊಳ್ಳೋರು, ಪ್ರತಿಭಟನೆ, ರಸ್ತೆ ತಡೆ. ಹುಮ್ಮಸ್ಸಿಂದ ಇಲ್ಲಿಂದ ಹೊಟ್ಟೋಗ್ತೀವಿ. ಏನೋ ಅವಾಗ ನಮ್ಮ ಹತ್ರ ಗಾಡಿ ಇತ್ತು, ಆಟೋದಲ್ಲೋ ಏನೋ ಹೊಟ್ಟೋಗ್ತೀವಿ ಸರ್. ತದನಂತರ ಅಲ್ಲಿಂದ ನಾವು ತಿರ್ಗಾ ಮನೆಗೆ ಬರ್ಬೇಕಲ್ಲ, ಎಷ್ಟೋ ಸರಿ ನಡ್ಕೊಂಡ್ ಬಂದಿದೀವಿ ಸರ್ ಮನೆಗೆ. ಹೋರಾಟ ಮುಗಿದ ಮೇಲೆ ನಡ್ಕೊಂಡು ನಾವು ನಮ್ಮ ಸ್ನೇಹಿತರೆಲ್ಲ ಮಾತಾಡ್ಕೊಂಡು, ಬಿಡಿ ಇನ್ನೇನು ಹೋರಾಟ ಮುಗಿತಲ್ಲ, ಮೊದಲು ಭಾಗವಹಿಸ್ಬೇಕು, ಬಂದಿದ್ದೀವಾ ಹೋರಾಟ ಭಾಗವಹಿಸಿದೀವಿ, ನಿಧಾನಕ್ಕೆ ಹೋಗೋಣ ಬಿಡು ಅಂತೇಳಿ ಆರಾಮಾಗಿ ನಡ್ಕೊಂಡು ಅಲ್ಲಿಂದ ಸುಮಾರು ಹೋರಾಟಗಳು ನಡ್ಕೊಂಡೇ ಬಂದಿದ್ದೀವಿ ಸರ್ ಮನೆಗಳಿಂದ. ಇಂತಹ ಪರಿಸ್ಥಿತಿಗಳನ್ನ ಬಹಳ ಹತ್ರದಿಂದ ನೋಡ್ತಾ ಇದ್ದವರು ತಮ್ಮ ಕುಟುಂಬದವರು, ನಿಮ್ಮ ತಂದೆ ತಾಯಿ, ಒಡ ಹುಟ್ಟಿದವರು ಅಥವಾ ನಿಮ್ಮ ವೈಫು, ನಿಮ್ಮ ಮಕ್ಕಳು, ಯಾರು ತಮ್ಮನ್ನ ಬಹಳ ಹತ್ರದಿಂದ ಗಮನಿಸ್ತಾ ಇರ್ತಾರೆ ಇದೆಲ್ಲವನ್ನ ಕೂಡ, ತಮ್ಮ ಹೋರಾಟದ ಬದುಕನ್ನ, ಈ ನೋವನ್ನ, ಅವಮಾನವನ್ನ. ಒಬ್ಬೊಬ್ರು ಒಂದೊಂದು ರೀತಿ ಮಾಧ್ಯಮದವ್ರು ತೋರಿಸ್ತಾ ಇರ್ತಾರೆ ನಿಮ್ಗಳನ್ನ, ಅಥವಾ ಒಂದಿಷ್ಟು ನೀವು ನೋವು ಪಡ್ತಾ ಇರ್ತಕ್ಕಂಥ ರೀತಿಯನ್ನ ಒಂದೊಂದು ರೀತಿಯಾಗಿ ಹೇಳ್ತಾ ಇರ್ತಾರೆ. ಇವಂಗೆ ಯಾಕೆ ಬೇಕು ಅಂತೇಳಿ ಒಂದಿಷ್ಟು ಜನ ಒಂದಿಷ್ಟು ಕೆಟ್ಟ ಮಾತುಗಳಿಂದ ಹೇಳುವಂಥದ್ದು ಕೂಡ ನಡೀತಾ ಇರುತ್ತೆ. ಇದೆಲ್ಲವನ್ನ ನೋಡಿದಾಗ ಹೇಗೆ ಅನ್ನಿಸ್ತಾ ಇರ್ತದೆ ತಮಗೆ? ಹೆಂಗ್ ಸಪೋರ್ಟ್ ಮಾಡ್ತಾ ಇದ್ರು ತಮ್ಮ ಕುಟುಂಬ? ಇಲ್ಲ, ಭಾಳಷ್ಟು ಹೋರಾಟದಲ್ಲಿ ಏನಾಗಿಲ್ಲ, ಆದರೆ ಒಂದು ಹೋರಾಟ ಅಂತೂ ಭಾಳಷ್ಟು ನೋವು ಕೊಡ್ತು ಸರ್.
ಭಾಳಷ್ಟು ನೋವು ಅಂದರೆ ಇಡೀ ನನ್ನೊಬ್ಬನಿಗೆ ಅಲ್ಲ, ನಮ್ಮ ಸ್ನೇಹಿತರು ಇರ್ಬೋದು, ನಮ್ಮ ಕುಟುಂಬದವ್ರಿಗಿರ್ಬೋದು, ಎಲ್ರಿಗೂ ನೋವು ಕೊಡ್ತು.